ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. ಇವತ್ತಿನ ಒಂದು ಬೆಳಗಿನ ಸಮಯದಲ್ಲಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಇರುವಂತ ಒಂದು ದೇವರ ವಚನವು ತುಂಬಾ ಅಮೂಲ್ಯವಾಗಿರುವಂಥದ್ದು. ಎಲ್ಲ ವಚನಗಳು ಸತ್ಯವೇದ, ಅದು ದೇವರ ಒಂದು ಜೀವದಿಂದ ತುಂಬಿರುವಂಥದ್ದು. ಆ ಜೀವ ನಮ್ಮಲ್ಲಿ ಬರುವಾಗ ನಮ್ಮ ಜೀವಿತಗಳು ಇದ್ದ ಹಾಗೆ ಇರುವುದಿಲ್ಲ. ಯಾವಾಗ ನಾವು ಅದಕ್ಕೆ ಸಂಪೂರ್ಣವಾಗಿ ಸಮರ್ಪಿಸಿ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟಾಗ ಮಾತ್ರ. ಸೊ ಅಂತಹ ಒಂದು ಸಂಗತಿಯನ್ನ ನಾವು ಈ ಒಂದು ಅಪೊಸ್ತಲರ ಕೃತ್ಯಗಳ ಮೂಲಕವಾಗಿ ನಾವು ಇವತ್ತು ಕಲಿತುಕೊಳ್ಳೋರನ. ಈ ಒಂದು ಅಪೊಸ್ತಲರ ಕೃತ್ಯ, ಈ ಒಂದು ಪುಸ್ತಕವನ್ನ ಬರೆದಿರುವಂತ ಬರಹಗಾರರು ಅದು ಲೂಕನು. ಈ ಒಂದು ಅಪೊಸ್ತಲರ ಕೃತ್ಯಗಳಲ್ಲಿ 28 ಅಧ್ಯಾಯಗಳನ್ನ ನಾವು ಕಾಣ್ತೇವೆ. ಈ ಒಂದು ಲೂಕನು, ಈತನು ವೃತ್ತಿಯಲ್ಲಿ ವೈದ್ಯನಾಗಿರುವಂತವನು. ಆತನು ಇನ್ನೊಂದು ಸುವಾರ್ತೆಯನ್ನ ಬರೆದಿದ್ದಾನೆ, ಲೂಕನು ಬರೆದ ಸುವಾರ್ತೆ. ಅಲ್ಲಿ ಕೂಡ ನಾವು ನೋಡ್ತೇವೆ 24 ಅಧ್ಯಾಯಗಳನ್ನ ಆತನು ಬರೆದಿದ್ದಾನೆ. ಸೊ ಇಲ್ಲಿ ಅಪೊಸ್ತಲರ ಕೃತ್ಯಗಳ ಒಂದು ಪುಸ್ತಕ ಯಾವ ರೀತಿಯಾಗಿದೆ ಅಂದ್ರೆ, ಈ 4 ಸುವಾರ್ತೆಗಳೇನಿದೆ, ಮ್ಯಾಥ್ಯೂ, ಲೂಕ್, ಮಾರ್ಕ್, ಜಾನ್, ಈ ಮತ್ತಾಯ, ಮಾರ್ಕ, ಲೂಕ ಮತ್ತು ಯೋಹಾನರ ಒಂದು ಶುಭ ವಾರ್ತೆಯನ್ನ ಮುಂದೆ ಇರುವಂತ ಹೊಸ ಒಡಂಬಡಿಕೆಯ ಎಲ್ಲ ಅಧ್ಯಾಯಗಳನ್ನ ಸೇತುವೆಯಾಗಿ ಅದು ಸೇರಿಸಲು ಈ ಒಂದು ಅಪೊಸ್ತಲರ ಕೃತ್ಯ ಕಾರ್ಯವನ್ನ ಮಾಡುತ್ತದೆ. ಈ ಅಪೊಸ್ತಲರ ಕೃತ್ಯದಲ್ಲಿ ನಾವು ಮೊದಲನೇ ಅಧ್ಯಾಯ 8ನೇ ವಚನದಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ಆ ಎಲ್ಲ ಒಂದು ಶಿಷ್ಯರಿಗೆ ಹೇಳ್ತಾರೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಯಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿ ಇರುವಿರಿ ಎಂಬುದಾಗಿ. ಸೊ ಆ ಒಂದು ಕಾರ್ಯವನ್ನ ಆ ಎಲ್ಲ ಶಿಷ್ಯರು ಹೊಂದಿಕೊಳ್ತಾರೆ. ಯೇಸು ಸ್ವಾಮಿ ಹೇಳಿದ ಮಾತನ್ನ ಕೇಳಿಕೊಂಡು ಅವರು ಭೂಲೋಕದ ಕಟ್ಟಕಡೆಯವರೆಗೂ ಶುಭ ವಾರ್ತೆಯನ್ನ ತೆಗೆದುಕೊಂಡು ಹೋಗ್ತಾರೆ. ಈ ಒಂದು ಅಪೊಸ್ತಲರ ಕೃತ್ಯಗಳ ಒಂದು ಮುಖ್ಯ ಧ್ಯೇಯ ಏನು ಅಂತ ಅಂದ್ರೆ, ಯೇಸು ಕ್ರಿಸ್ತರ ಒಂದು ಶುಭ ವಾರ್ತೆಯನ್ನ ಸಾರುವಂತದ್ದಾಗಿದೆ. ಈ ಅಪೊಸ್ತಲರ ಕೃತ್ಯವನ್ನ ನೀವು ಓದ್ತಾ ಹೋದ್ರೆ ನೀವು ಅದರಲ್ಲಿ ಕಳೆದೋಗ್ಬೇಕು. ಆ ರೀತಿ ಓದ್ತಾ ಹೋದ್ರೆ ಖಂಡಿತವಾಗ್ಲೂ ಆ ಒಂದು ವಿಶೇಷವಾದ ಒಂದು ಅನುಭವ ನಿಮಗೆ ಉಂಟಾಗುತ್ತದೆ. ಈ ಒಂದು ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ಬೇಕಾದ್ರೆ ಇದು ಯಾವ ರೀತಿಯಾಗಿ ಶುಭವಾರ್ತೆ ಹರಡಿತು ಎಲ್ಲಾ ಕಡೆಗೂ ಅಂತಂದ್ರೆ, ರೋಮ ಸಾಮ್ರಾಜ್ಯದಲ್ಲಿರುವಂತ ಜನರಿಗೆ ಒಂಥರ ಏನಿದು, ಈ ರೀತಿ ಜನರು ಯೇಸು ಕ್ರಿಸ್ತನನ್ನ ಹಿಂಬಾಲಿಸ್ತಾ ಇದ್ದಾರೆ ಎಂಬುದಾಗಿ ಅವರಿಗೆ ಭಯ ಉಂಟಾಯಿತು. ಆದ್ರೆ ಶುಭವಾರ್ತೆ ಅದು ಯೇಸುವಿನ ಒಂದು ಸಂತೋಷವನ್ನ, ಶುಭವನ್ನ ತೋರಿಸುವಂತ ಸುದ್ದಿಯನ್ನ ಎಲ್ಲಾ ಜನರು ಅಂಗೀಕರಿಸ್ತಾ ಇದ್ರು. ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಅಂದ್ರೆ, ಇದು ಪವಿತ್ರಾತ್ಮನ ಒಂದು ಚಲನೆಯನ್ನ ನಾವು ಹೇರಳವಾಗಿ ಕಾಣುವಂತ ಒಂದು ಪುಸ್ತಕ ಇದಾಗಿದೆ. ಇದರಲ್ಲಿ ಪವಿತ್ರಾತ್ಮನು ಯಾವ ರೀತಿಯಾಗಿ ಒಬ್ಬೊಬ್ಬ ವ್ಯಕ್ತಿಯ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ, ಆತನು ಹೇಗೆ ನಡೆಸ್ತಾನೆ ಎಂಬುದಾಗಿ ನಾವು ಈ ಒಂದು ಪುಸ್ತಕದಲ್ಲಿ ಕಾಣಬಹುದು. ಈ ಒಂದು 28 ಅಧ್ಯಾಯಗಳನ್ನ 3 ಭಾಗಗಳಾಗಿ ಕೂಡ ನಾವು ಕಾಣಬಹುದು. ಇಲ್ಲಿ ಯೇಸು ಸ್ವಾಮಿ ಒಂದು ಸ್ವರ್ಗಾರೋಹಣ ಆದ್ಮೇಲೆ ಅಲ್ಲಿರುವಂತ ಎಲ್ಲ ಶಿಷ್ಯರು ಶುಭವಾರ್ತೆಯನ್ನ ತೆಗೆದುಕೊಂಡು ಲೋಕದ ಕಟ್ಟ ಕಡೆಗೆ ಅವರು ಶುಭವಾರ್ತೆಯನ್ನ ಸಾರ್ತಾರೆ. 2ನೇ ಭಾಗದಲ್ಲಿ ನೋಡೋದಾದ್ರೆ ಪ್ಯಾಲೆಸ್ತೈನ್ ನಾಡಿನ ಇತರ ಭಾಗಗಳಿಗೂ ಕೂಡ ಈ ಶುಭವಾರ್ತೆ ಹರಡುತ್ತೆ ಮತ್ತು ಭೂಮಧ್ಯ ಸಮುದ್ರದ ಜಗತ್ತಿನ ಒಂದು ರೋಮ್ ಸಾಮ್ರಾಜ್ಯದಲ್ಲೂ ಕೂಡ ಈ ಒಂದು ಶುಭವಾರ್ತೆ ಸಾರಲ್ಪಡುತ್ತದೆ. ಈ ಒಂದು ಅಧ್ಯಾಯದಲ್ಲಿ ನಾವು ಗಮನಿಸಬೇಕಾದ್ರೆ ಆ ಶುಭವಾರ್ತೆಯನ್ನ ಅವರು ತಮ್ಮ ಸ್ವಂತ ಆಲೋಚನೆಯಿಂದ ಮಾಡಿರುವಂತದ್ದಲ್ಲ, ದೇವರ ಆತ್ಮನಿಂದ ಅವರು ನಡೆಸಲ್ಪಟ್ಟು ಯಾವ ಸ್ಥಳಕ್ಕೆ ಹೋಗ್ಬೇಕು, ಯಾವ ರೀತಿಯಾಗಿ ಸಾರ್ಬೇಕು ಎಂಬುದಾಗಿ ದೇವರ ಆತ್ಮನ ಅವರನ್ನ ನಡೆಸಿದ್ದನ್ನ ನಾವು ಈ ಪುಸ್ತಕದಲ್ಲಿ ಕಾಣ್ತೇವೆ. ಮತ್ತು ಅಪೊಸ್ತಲರ ಒಂದು ನಡೆ ನುಡಿಗಳನ್ನ, ಅವರ ಒಂದು ಪ್ರಭಾವವನ್ನ ನಾವು ಈ ಪುಸ್ತಕದಲ್ಲಿ ಕಾಣ್ತೇವೆ. ಅವರು ಮಾತನಾಡುವಂತ ರೀತಿ, ಅವರು ನಡೆದುಕೊಳ್ಳುವಂತ ಒಂದು ನೀತಿ ಯಾವ ರೀತಿಯಾಗಿತ್ತು ಅಂತ ಈ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಮತ್ತು ಈ ಒಂದು ಕ್ರೈಸ್ತ ಒಂದು ಆದಿಸಭೆಯ ಜನರು ಏನಾಗಿದ್ರು, ಅವರಿಗೆ ಉತ್ತೇಜನಕರವಾಗಿ ಅವರನ್ನ ಮುನ್ನಡೆಸಲು ಈ ಒಂದು ಅಪೊಸ್ತಲರ ಒಂದು ಬೋಧನೆಗಳು ತುಂಬಾ ಸಹಾಯ ಮಾಡಿತ್ತು ಅವರನ್ನ. ಅವರು ಮುಂದೆ ದೇವರ ರಾಜ್ಯದಲ್ಲಿ ನಡಿಲಿಕ್ಕೆ ಯಾವ ರೀತಿ ಶುಭವಾರ್ತೆನ ಸಾರಬೇಕು, ಆ ನಾಯಕರ ಒಂದು
ಉತ್ತೇಜನ ಈ ಅಪೋಸ್ತಲರ ಮೂಲಕವಾಗಿ ಅದು ಅವರಿಗೆ ಕೊಡಲ್ಪಟ್ಟಿತ್ತು. ಮತ್ತು ಈ ಅಧ್ಯಾಯದಲ್ಲಿ ನಾವು ನೋಡ್ಬೇಕಾದ್ರೆ ಆ ದೇವರ ಒಂದು ಸಂದೇಶಗಳು, ಉಪದೇಶಗಳು ಅದು ಎಲ್ಲರ ಒಂದು ಜೀವಿತದಲ್ಲಿ ಯಾವ ರೀತಿಯಾಗಿ ಕಾರ್ಯ ಮಾಡ್ತೆ ಎಂಬುದಾಗಿ ಕೂಡ ನಾವು ಈ ಪುಸ್ತಕದಲ್ಲಿ ನೋಡ್ತೇವೆ. ಮತ್ತು ಆದಿ ಸಭೆಯವರು ಅವರು ಒಟ್ಟಾಗಿ ಅನ್ಯೋನ್ಯತೆಯಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ರು, ಒಂದು ಅಮೋಘವಾದ ಒಂದು ಪರಿಣಾಮಕಾರಿಯಾದ ಜೀವಿತವನ್ನು ಅವರು ಜೀವಿಸಿದಂತಹ ಸಂಗತಿಗಳು ಈ ಒಂದು ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಅಂತಹದೇ ಒಂದು ಘಟನೆಯನ್ನ, ಅಂತ ಒಂದು ಅಮೋಘವಾದ ಪರಿಣಾಮಕಾರಿಯಾದ ಜೀವಿತವನ್ನ ಜೀವಿಸಿದ ಕೆಲವು ಸಂಗತಿಗಳು ನಾವು 9ನೇ ಅಧ್ಯಾಯದಿಂದ ನಾವು ಕಲಿತುಕೊಳ್ಳೋಣ. ಅಲ್ಲಿ ನಾವು ನೋಡ್ತೇವೆ ಪೌಲನು ಮಾರ್ಪಟ್ಟಂತ ಒಂದು ಸನ್ನಿವೇಶವನ್ನ ನೋಡ್ತೇವೆ. ಮತ್ತು ಲುದ್ದ ಮತ್ತು ಯೊಪ್ಪದಲ್ಲಿ ಪೇತ್ರನು ಮಾಡಿದ ಅದ್ಭುತಗಳನ್ನ ನಾವು ಕಾಣ್ತೇವೆ. ಈ ಎಲ್ಲ ಸಂಗತಿಗಳನ್ನ ನಾವು ಈ ಅಧ್ಯಾಯದಲ್ಲಿ ಕಾಣ್ತೇವೆ. ಈ ಒಂದು 9ನೇ ಅಧ್ಯಾಯ ಒಂದು ಪರಿವರ್ತನೆಯ ಒಂದು ಕಾಲ ಎಂಬುದಾಗಿ ನಾವು ನೋಡ್ತೇವೆ. ಯಾವ ರೀತಿ ಬದಲಾವಣೆ ಅಲ್ಲಿ ಉಂಟಾಗುತ್ತೆ ಎಂಬುದಾಗಿ ಇಲ್ಲಿ ನಾವು ಕೆಲವು ವಾಕ್ಯಗಳನ್ನು ನೋಡಿಕೊಳ್ಳೋಣ. ಮತ್ತು ಅದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಪ್ರಶ್ನೆ ನಿಮ್ಮೆಲ್ಲರಿಗೂ. ಆಗಲೇ ಸಭಾಪಾಲಕರು ಆ ಉದ್ದೇಶಗಳ ಬಗ್ಗೆ ಹೇಳ್ತಾ ಇದ್ರು, ನಾವು ಬೇಗ ಬರಬೇಕು. ಸಭೆಯ ಉದ್ದೇಶ ಏನು ಅಂತಂದ್ರೆ ನಾವು ಅನೇಕ ಜನರಿಗೆ ಸುವಾರ್ತೆ ಸಾರಬೇಕು ಎಂಬುದಾಗಿ. ಸೊ ಪವಿತ್ರಾತ್ಮನು ನಡೆಸುವಂತ ಕಾರ್ಯಕ್ಕೆ ನಾವು ಒಪ್ಪಿಸಿಕೊಟ್ಟಾಗ ಆ ಉದ್ದೇಶಗಳಲ್ಲಿ ನಾವು ಕೂಡ ಭಾಗಿಯಾದ್ರೆ ಅದು ಆಶೀರ್ವಾದದಾಯಕವಾಗಿರುವಂಥದ್ದು. ನಮ್ಮ ಒಂದು ಸಭೆಯ ಉದ್ದೇಶ ಏನು ಅಂತ ಅಂದ್ರೆ, ನ್ಯೂ ಲೈಫ್ ಫೆಲೋಶಿಪ್ ಸಭೆಯ ಎಲ್ಲ ಒಂದು ವಿಷನ್ ಏನು ಅಂತ ಹೇಳೋದಾದ್ರೆ, ಕ್ರೈಸ್ತ ಕೇಂದ್ರಿತವಾದಂಥ ಸತ್ಯವೇದ ಆಧಾರಿತವಾಗಿರುವಂಥ ಪವಿತ್ರಾತ್ಮ ಭರಿತವಾದಂಥ ಸಭೆಗಳನ್ನು ಸ್ಥಾಪಿಸುವಂಥದ್ದು. ಆ ಸಭೆಗಳು ಬೆಳೆದು ಅಭಿವೃದ್ಧಿಯನ್ನ ಹೊಂದಿ ಅನೇಕ ಒಂದು ಜೀವಿತಗಳನ್ನ, ಸಮುದಾಯಗಳನ್ನ ಪರಿವರ್ತಿಸುವಂತ ಕಾರ್ಯ ಮಾಡಲಿಕ್ಕೆ ಈ ಸಭೆ ಉಂಟಾಗಿರುವಂಥದ್ದು. ನಮ್ಮ ಒಂದು ನ್ಯೂ ಲೈಫ್ ಫೆಲೋಶಿಪ್ ಸಭೆಯ ಉದ್ದೇಶ ಇದಾಗಿದೆ. ನಾವು ಕ್ರಿಸ್ತ ಕೇಂದ್ರಿತವಾದ ಮತ್ತು ಪವಿತ್ರಾತ್ಮ ಭರಿತವಾದಂಥ ಸತ್ಯವೇದ ಆಧಾರಿತವಾದ ಸಭೆಗಳ ಸ್ಥಾಪನೆ ಮಾಡಿ ಅದು ಅನೇಕ ಜನರ ಜೀವಿತಗಳನ್ನ, ಸಮುದಾಯಗಳನ್ನ ಪರಿವರ್ತಿಸುವಂತ ಕಾರ್ಯದಲ್ಲಿ ತೊಡಗಿಸುವುದು. ಈಗ ಇನ್ನೊಂದು, ನಮ್ಮ ಜೀವಿತದ ಉದ್ದೇಶ ಏನು? ನಮ್ಮ ಸಭೆಯ ಉದ್ದೇಶ ಗೊತ್ತಲ್ವಾ? ಈ ರೀತಿ ಸಭೆಗಳ ಸ್ಥಾಪನೆ, ಜನರ ಜೀವಿತ, ಸಮುದಾಯಗಳ ಪರಿವರ್ತನೆ. ನಮ್ಮ ಜೀವಿತದ ಒಂದು ಉದ್ದೇಶವೇನು? ಇದನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈ ಒಂದು ಸಂದೇಶ ಮುಗಿಯೋಷ್ಟರಲ್ಲಿ ಒಂದು ವೇಳೆ ನಿಮ್ಗೆ ಉತ್ತರ ಸಿಕ್ಕರೆ ದೇವರಿಗೆ ಸ್ತೋತ್ರ ಸಲ್ಲಿಸಿ ಅದರಲ್ಲಿ ಭಾಗಿಗಳಾಗಿ. ಸೊ ಈ ಒಂದು ಸಮಯದಲ್ಲಿ ನಾನು ಓದುವಂತ ವಾಕ್ಯ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 36ನೇ ವಚನದ ನಂತರ. ಯೊಪ್ಪದಲ್ಲಿ ತಬಿತಾ ಎಂಬ ಒಬ್ಬ ಶಿಷ್ಯಳಿದ್ದಳು. ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ದೊರ್ಕಾ ಎಂದರ್ಥ. ಆಕೆಯು ಸತ್ಕ್ರಿಯೆಗಳನ್ನು, ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು. ಆ ಕಾಲದಲ್ಲಿ ಆಕೆ ರೋಗದಲ್ಲಿ ಬಿದ್ದು ಸತ್ತಳು ಮತ್ತು ಆಕೆಯ ಶವವನ್ನು ತೊಳೆದು ಮೇಲಂತಸ್ತಿನಲ್ಲಿಟ್ಟರು. ಯೊಪ್ಪಕ್ಕೆ ಲುದ್ದವು ಹತ್ತಿರವಾಗಿರಲಾಗಿ ಪೇತ್ರನು ಅಲ್ಲಿ ಇದ್ದಾನೆಂದು ಶಿಷ್ಯರು ಕೇಳಿ 2 ಮನುಷ್ಯರನ್ನು ಅವನ ಬಳಿಗೆ ಕಳುಹಿಸಿ ತಡ ಮಾಡದೆ ನಮ್ಮ ತನಕ ಬರಬೇಕೆಂದು ಬೇಡಿಕೊಂಡರು. ಪೇತ್ರನು ಎದ್ದು ಅವರ ಜೊತೆಯಲ್ಲಿ ಹೋದನು. ಅವರು ಬಂದ ಕೂಡಲೇ ಅವರು ಅವನನ್ನು ಮೇಲಂತಸ್ತಿಗೆ ಕರೆದುಕೊಂಡು ಹೋದರು. ಅಲ್ಲಿ ವಿಧವೆಯರೆಲ್ಲರೂ ಅಳುತ್ತಾ ಅವನ ಹತ್ತಿರ ನಿಂತುಕೊಂಡು ದೊರ್ಕಳು ತಮ್ಮ ಸಂಗಡ ಇದ್ದಾಗ ಮಾಡಿಕೊಂಡಿದ್ದ ಒಳಂಗಿಗಳನ್ನು, ಮೇಲಂಗಿಗಳನ್ನು ತೋರಿಸಿದರು. ಪೇತ್ರನು ಅವರೆಲ್ಲರನ್ನು ಹೊರಕ್ಕೆ ಕಳುಹಿಸಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಶವದ ಕಡೆಗೆ ತಿರುಗಿಕೊಂಡು ತಬಿತಾ ಏಳು ಅಂದನು. ಆಕೆಯು ಕಣ್ಣು ತೆರೆದು ಪೇತ್ರನನ್ನು ನೋಡಿ ಎದ್ದು ಕೂತುಕೊಂಡಳು. ಅವನು ಆಕೆಯನ್ನು ಕೈಕೊಟ್ಟು ಎಬ್ಬಿಸಿ ದೇವ ಜನರನ್ನು, ವಿಧವೆಯರನ್ನು ಕರೆದು ಜೀವಿತಳಾದ ಆಕೆಯನ್ನು ಅವರೆದುರಿಗೆ ನಿಲ್ಲಿಸಿದನು. ಈ ಸಂಗತಿಯು ಯೊಪ್ಪದಲ್ಲೆಲ್ಲ ತಿಳಿದು ಬಂದು ಅನೇಕರು ಕರ್ತನ ಮೇಲೆ ನಂಬಿಕೆ ಇಟ್ಟರು. ಆಮೇಲೆ ಪೇತ್ರನು ಯೊಪ್ಪದಲ್ಲಿ ಚರ್ಮಕಾರಕನಾದ ಸಿಮೆಯೋನನೆಂಬುವನ ಬಳಿಯಲ್ಲಿ ಬಹಳ ದಿವಸಗಳವರೆಗೂ ಇದ್ದನು. ಆಮೇನ್. ಈ ಒಂದು ವಚನದಲ್ಲಿ ನಾವು ಕಾಣುವುದಂತ ಸಂಗತಿಗಳೇನು ಅಂತ ಅಂದ್ರೆ, ನೀವು ನನ್ನೊಟ್ಟಿಗೆ ಈ ಒಂದು ಪ್ರದೇಶ ಏನಿದೆ, ಯೊಪ್ಪ ಎಂಬ ಪ್ರದೇಶ ನೀವು ಊಹಿಸಿ ನೋಡಿ. ಅದು ಒಂದು ಸುಂದರವಾದಂತ ಒಂದು ಪ್ರದೇಶ. ಅದು ಹಡಗುಗಳ ಒಂದು ನಿಲ್ದಾಣವಾಗಿರುವಂತ ಪ್ರದೇಶ, ವ್ಯಾಪಾರ ಮತ್ತು ವ್ಯವಹಾರವನ್ನ ನಡೆಸುವಂತ ಒಂದು ಕೇಂದ್ರದ ಭಾಗ ಅದಾಗಿತ್ತು. ಇಲ್ಲಿ ನಾವು ನೋಡ್ತೇವೆ ಯೊಪ್ಪ ಎಂಬ ಒಂದು ಸ್ಥಳ, ಇದು ವಿಶೇಷವಾಗಿ ಇರುವಂತ ಸ್ಥಳ.
ಈ ಒಂದು ಸ್ಥಳದಲ್ಲಿ ಅನೇಕ ಜನರು, ಅದು ಯಾವ ರೀತಿಯಾಗಿತ್ತು ಅಂತ ಅಲ್ಲಿ ನೀವು ಮ್ಯಾಪಲ್ಲಿ ನೋಡ್ಬೋದು. ಅದು ಮೆಡಿಟೇರಿಯನ್ ಸಿ ಏನಿದೆ, ಆ ಒಂದು ಸಮುದ್ರ ದಡದಲ್ಲಿ ಇರುವಂತ ಪ್ರದೇಶ. ಆ ಒಂದು ಏನ್ ಕಾಣ್ತಾ ಇದ್ದೀರೋ ಅದು ಪೇತ್ರನು ಮಾಡಿದಂತ ಒಂದು ಮಿಷನ್ ಜರ್ನಿ. ಆ ಒಂದು ಯೆರೂಸಲೇಮಿಂದ ಲೀಡಾ ಮತ್ತೆ ಜೊಪ್ಪ, ಅಲ್ಲಿಂದ ಮುಂದೆ ಸಿಸ್ಸೇರಿ ಎಂಬ ಒಂದು ಪ್ರದೇಶಕ್ಕೆ ಆತನು ಹೋಗೋದನ್ನ ನಾವು ನೋಡ್ತೇವೆ. ಜೊಪ್ಪ ಅಥವಾ ಯೊಪ್ಪ ಎಂಬ ಒಂದು ಸ್ಥಳ ಅದು ಬಂದರು ಪ್ರದೇಶವಾಗಿತ್ತು. ಆ ಬಂದರು ಪ್ರದೇಶದಲ್ಲಿ ವ್ಯಾಪಾರ ವ್ಯವಹಾರಗಳು ಉಂಟಾಗುವುದನ್ನ ನಾವು ನೋಡ್ತೇವೆ. ಆ ಒಂದು ಸ್ಥಳದಲ್ಲಿ ತಬಿತಾ ಎಂಬ ಒಬ್ಬ ಶಿಷ್ಯಳಿದ್ದಳು. ನೀವು ಗಮನಿಸಿ ನೋಡಿ, ಈ ಒಂದು ಸತ್ಯವೇದದಲ್ಲಿ ಯೇಸುವನ್ನ ಹಿಂಬಾಲಿಸಿದಂತ ಅನೇಕ ಮಹಿಳೆಯರಿದ್ರು. ಮಗ್ದಲದ ಮರಿಯಳಾಗಿರ್ಬೋದು, ಆ ಒಂದು ಅವರ ತಾಯಿ ಮರಿಯಳು, ಅವರು ಕೂಡ ಯೇಸುವನ್ನ ಹಿಂಬಾಲಿಸಿದರು. ಸೂಸಾನ್ ಎಂಬುದಾಗಿ ನೋಡ್ತೇವೆ. ಆ ರೀತಿ ಮಾರ್ತಾ ಮರಿಯಳನ್ನ ನಾವು ನೋಡ್ತೇವೆ. ಬೆತಾನ್ಯದಲ್ಲಿರುವಂತ ಈ ಎಲ್ಲರ ಒಂದು ಸಂಗತಿಗಳನ್ನ ನಾವು ಓದ್ಬೇಕಾದ್ರೆ ಅಲ್ಲಿ ಎಲ್ಲೂ ಶಿಷ್ಯಳು ಎಂಬುದಾಗಿ ಬರೆಯಲ್ಪಟ್ಟಿಲ್ಲ. ಬಟ್ ಇಲ್ಲಿ ಮಾತ್ರ ಒಬ್ಬ ಶಿಷ್ಯಳಿದ್ದಳು ಎಂಬುದಾಗಿ ನಾವು ಕಾಣ್ತೇವೆ. ಈ ಒಂದು ಶಿಷ್ಯಳು ಯಾವ ರೀತಿಯಾಗಿದ್ಲು ಎಂಬುದಾಗಿ ನಾವು ನೋಡೋದಾದ್ರೆ, ಅವಳ ಹೆಸರಿಗೆ ಇನ್ನೊಂದು ಅರ್ಥ ಇದೆ. ಗ್ರೀಕ್ ಭಾಷೆಯಲ್ಲಿ ದೊರ್ಕ ಎಂದರ್ಥ. ದೊರ್ಕ ಎಂಬುದಾಗಿ ನೋಡೋದಾದ್ರೆ ಅದು ಜಿಂಕೆಗೆ ಹೋಲಿಸಲ್ಪಟ್ಟಿದೆ. ಇನ್ನೊಂದು ಅರ್ಥ ಹರಿಣಿ ಎಂಬುದಾಗಿ ಕೂಡ ನಾವು ಕಾಣ್ತೇವೆ. ಈ ಒಂದು ಜಿಂಕೆ ಯಾವ ರೀತಿಯಾಗಿದೆ ಅಂತಂದ್ರೆ, ವನ್ಯ ಮೃಗಗಳೊಟ್ಟಿಗೂ ಕೂಡ ಜೀವಿಸುವಂಥದ್ದು, ಸಾಧು ಪ್ರಾಣಿಗಳೊಟ್ಟಿಗೂ ಕೂಡ ಜೀವಿಸುವಂಥದ್ದು. ಇಲ್ಲಿ ನಾವು ನೋಡೋದೇನು ಅಂತಂದ್ರೆ, ತಬಿತಾ ಎಂಬ ಹೆಸರು ಅದು ಅಲ್ಲಿರುವಂತ ಯಹೂದಿ ಜನಗಳು ಕರೆಯುವಂತ ಹೆಸರಾಗಿತ್ತು. ಅವಳು ಯಹೂದಿ ಜನಗಳೊಟ್ಟಿಗೂ ಕೂಡ ಗುರುತಿಸಿಕೊಂಡಂತವಳು. ದೊರ್ಕ ಎಂಬ ಒಂದು ಅಂಶವನ್ನ ನೋಡೋದಾದ್ರೆ ಅದು ಆ ಒಂದು ಪ್ರದೇಶದಲ್ಲಿರುವಂತ ಅನೇಕ ಬಡ ಜನರು, ಆ ಒಂದು ಗುಂಪಿನ ಜನರು ಅವಳನ್ನ ಕರೆಯುವಂತ ಒಂದು ಹೆಸರು ಅದಾಗಿತ್ತು, ದೊರ್ಕ ಎಂಬುದಾಗಿ. ಸೊ ಇವಳ ಒಂದು ಕಾರ್ಯಗಳು ಯಾವ ರೀತಿಯಾಗಿತ್ತು ಅಂದ್ರೆ, ಅವಳು ಸತ್ಕ್ರಿಯೆಗಳನ್ನ, ದಾನ ಧರ್ಮಗಳನ್ನ ಬಹಳವಾಗಿ ಮಾಡುತ್ತಿದ್ದಳು. ಅವಳು ಮಾಡುವಂತ ಸತ್ಕಾರ್ಯಗಳು, ಒಳ್ಳೆಯ ಕೆಲಸಗಳು ಯಾವ ರೀತಿಯಾಗಿತ್ತು ಅಂತ, ಅವಳು ಏನ್ ಕೆಲಸ ಮಾಡ್ತಿದ್ಲು ಅಂತ ನಾವು ನೋಡ್ಬೇಕಾದ್ರೆ ನೀವು ಗಮನಿಸಬಹುದು. ಅವಳಲ್ಲಿ ಇರುವಂತದ್ದು ಸೂಜಿ ಮತ್ತು ದಾರ. ಆ ಸೂಜಿ ದಾರವನ್ನ ಹಿಡಿದು ಅದ್ಭುತವಾಗಿ ಒಂದು ಬೆಳಿಗ್ಗೆ ಇಲ್ಲಿ ಬ್ರದರ್ ಅವ್ರು ಜೋಯಲ್ ಅವರು ಡ್ರಮ್ ಬಾರಿಸ್ಬೇಕಾದ್ರೆ ಅವ್ರ ಡ್ರೆಸ್ ನೋಡ್ತಾ ಇದ್ದೆ, ಫುಲ್ ಮಿಂಚು. ಆ ರೀತಿ ಬಟ್ಟೆಗಳನ್ನ ಡಿಸೈನ್ ಮಾಡಿ ದೊರ್ಕಳು ಅಲ್ಲಿರುವಂತ ಜನರಿಗೆ ಕೊಡ್ತಾ ಇದ್ಲು, ಸಹಾಯವನ್ನ ಮಾಡ್ತಾ ಇದ್ಲು. ಬಡತನದಲ್ಲಿರುವಂತ ಜನರಿಗೆ ಊಟವನ್ನ ಬಡಿಸ್ತಾ ಇದ್ಲು. ಅನೇಕ ಜನರು ಕಷ್ಟದಲ್ಲಿ ಹಾದೋಗೋರಿಗೆ ಸಹಾಯ ಮಾಡ್ತಾ ಇದ್ಲು. ಅಲ್ಲಿ ವಿಶೇಷವಾಗಿ ವಿಧವೆಯರು ಇರುವಂತ ಸ್ಥಳದಲ್ಲಿ ಅವಳು ವಿಧವೆಯರಿಗೂ ಕೂಡ ಉಚಿತವಾದ ಕಾರ್ಯಗಳನ್ನ, ಸತ್ಕಾರ್ಯಗಳನ್ನ ಅವಳು ಮಾಡ್ತಾ ಇದ್ಲು. ಆ ಒಂದು ಪ್ರದೇಶದಲ್ಲಿ ವಿಧವೆಯರು ಯಾರದೇ ಒಂದು ಸಹಾಯವಿಲ್ಲದೆ ಜೀವಿಸ್ಬೇಕಾಗಿತ್ತು ಆಗಿನ ಕಾಲದಲ್ಲಿ. ಆ ಸಮಯದಲ್ಲಿ ದೊರ್ಕಳು ಅವಳಿಗೆ ಎಲ್ಲ ವಿಧವೆಯರಿಗೆ ಸಹಾಯವನ್ನ ಮಾಡ್ತಾ ಇದ್ಲು. ಆ ಸತ್ಕಾರ್ಯಗಳ ಮೂಲಕವಾಗಿ ಅವಳು ಎಲ್ಲರನ್ನ ದೇವರ ರಾಜ್ಯದಲ್ಲಿ ನಡೆಸ್ತಾ ಇದ್ಲು. ಶಿಷ್ಯಳು ಎಂಬುದಾಗಿ ನಾವು ಹೇಳ್ಬೇಕಾದ್ರೆ ಅದು ಯಾರು? ನಾವು ಸತ್ಯವೇದದಲ್ಲಿ ನಾವು ತಿರುಗಿಸಿ ನೋಡೋದಾದ್ರೆ ಈ ಶಿಷ್ಯರು ಹೇಗಿರ್ತಾರೆ, ಅವರ ಒಂದು ಗುಣಲಕ್ಷಣಗಳನ್ನ ನೀವು ನೋಡೋದಾದ್ರೆ, ಮೇನ್ ಆಗಿ ಶಿಷ್ಯರು ಎಂಬುದಾಗಿ ನಾವು ಹೇಳಬೇಕು ಎಂಬುದಾಗಿ ನೋಡಿದ್ರೆ, ಶಿಷ್ಯರು ಯಾರು? ಅದು ಯೇಸುವನ್ನ ಹಿಂಬಾಲಿಸುವಂತವರು, ಯೇಸುವಿನ ಕಾರ್ಯಗಳನ್ನ ನಂಬುವಂತವರು, ಯೇಸುವಿಗೆ ತಮ್ಮ ಜೀವಿತವನ್ನ ಸಮರ್ಪಿಸಿಕೊಟ್ಟು ಆತನ ಬೋಧನೆಗಳನ್ನ ಆಲಿಸಿ ಆ ಬೋಧನೆಗಳಂತೆ ನಡೆಯುವವರು ಯಾರಾಗಿರ್ತಾರೋ ಅವರು ನಿಜವಾದ ಶಿಷ್ಯರು. ಯೇಸುವಿನ ಶಿಷ್ಯರು ಎಂಬುದಾಗಿ ಹೇಳೋದಾದ್ರೆ ಅವರು ಯೇಸುವನ್ನ, ಆತನ ಕಾರ್ಯಗಳನ್ನ ನಂಬುವಂತವರು, ಆತನ ಒಂದು ಬೋಧನೆಗಳನ್ನ ಅಳವಡಿಸಿಕೊಂಡು ನಡೆಯುವಂತವರು. ಈ ದೊರ್ಕಳು ಯೇಸು ಸ್ವಾಮಿಯ ಬೋಧನೆಗಳನ್ನ ಕೇಳಿದ್ಲು, ಯೇಸು ಸ್ವಾಮಿ ಮಾಡುವ ಕಾರ್ಯಗಳನ್ನ ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದಳು. ಆ ಕಾರಣಕ್ಕಾಗಿಯೇ ಇಲ್ಲಿ ಬರೆಯಲ್ಪಟ್ಟಿದೆ ಅವಳು ಶಿಷ್ಯಳು ಎಂಬುದಾಗಿ. ಇವತ್ತು ನಾವು ಪ್ರಶ್ನೆ ಮಾಡಿಕೊಳ್ಬೇಕು, ನಾವು ನಿಜವಾದ ಶಿಷ್ಯರಾಗಿದ್ದೇವಾ ಎಂಬುದಾಗಿ. ನಾವು ಸಭೆಗೆ ಬರ್ತಾ ಇರ್ಬೋದು, ಯೇಸುವಿನ ವಚನಗಳನ್ನ ನಾವು ಕೇಳಿಸ್ಕೊಳ್ತಾ ಇರ್ಬೋದು, ಯೇಸುವಿನ ಕಾರ್ಯಗಳನ್ನ ನಂಬಬಹುದು. ಆದ್ರೆ ಆ ಒಂದು ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಾವು ನಡೀತಾ ಇದ್ದೇವಾ? ಯಾಕೋಬನ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ನೀವು ಕೇವಲ ಕೇಳುಗರಾಗಿರದೆ ಆ ವಾಕ್ಯಗಳನ್ನ ಅಳವಡಿಸಿಕೊಂಡು ನಡೆಯೋರಾಗ್ಬೇಕು. ನೀವು ಕೇವಲ ನಂಬಿಕೆ ಇದೆ ಎಂಬುದಾಗಿ ಹೇಳೋದಲ್ಲ, ಅದನ್ನ ಕಾರ್ಯರೂಪಕ್ಕೆ ತರಬೇಕು ಎಂಬುದಾಗಿ ನಾವು ನೋಡ್ತೇವೆ. ಸೊ ಈ ದೊರ್ಕಳು ಏನ್ ಮಾಡಿದಳು ಅಂತಂದ್ರೆ, ಅದನ್ನ ಅವಳ ಜೀವಿತದಲ್ಲಿ ಅಳವಡಿಸಿಕೊಂಡು ಆ ಕಾರ್ಯಗಳನ್ನ ಅವಳು ಮಾಡ್ತಾ ಇದ್ದಳು. ಸೊ ಈ ಒಂದು
ಸಮಯದಲ್ಲಿ ನಾವು ನೋಡುವಾಗ ಈ ಒಂದು ಶಿಷ್ಯರು ಒಂದು ಶೀರ್ಷಿಕೆ ಯಾವ ರೀತಿಯಾಗಿ ಅವಳಿಗೆ ಕೊಡಲ್ಪಟ್ಟಿತು ಎಂಬುದಾಗಿ, ಮತ್ತು ನಾವು ಈ ಒಂದು ಅಧ್ಯಾಯದಿಂದ ಕೆಲವು ಅಂಶಗಳನ್ನು ನಾವು ಕಲಿತುಕೊಳ್ಬಹುದು. ಇಲ್ಲಿ ನಾವು ನೋಡೋದಾದ್ರೆ ಅವಳ ಒಂದು ಜೀವಿತದಿಂದ ಯಾವ ರೀತಿಯಾದ ಪಾಠಗಳನ್ನು ನಾವು ಕಲಿಬಹುದು. ಒಂದೊಂದು ಪಾಠಗಳು ಕೂಡ ನಮ್ಮ ಜೀವಿತಗಳು ಅದು ಬದಲಾಯಿಸಬೇಕು. ಆ ಬದಲಾವಣೆ ಯಾರಿಂದ ಸಾಧ್ಯ? ದೇವರಿಂದ ಸಾಧ್ಯ. ಯಾವಾಗ ನಾವು ಅದಕ್ಕೆ ಒಪ್ಪಿಸಿಕೊಟ್ಟಾಗ, ದೇವರೇ ನಾನು ಇದಕ್ಕೆ ಸಿದ್ಧಳಾಗಿದ್ದೇನೆ, ನನ್ನ ಜೀವಿತದಲ್ಲಿ ಕಾರ್ಯ ಮಾಡು ಎಂಬುದಾಗಿ ಒಪ್ಪಿಸಿಕೊಟ್ಟಾಗ ಮಾತ್ರ ಆ ಉದ್ದೇಶಗಳು ನೆರವೇರ್ಲಿಕ್ಕೆ ಸಾಧ್ಯ. ನೀವು ಇಲ್ಲಿ ಗಮನಿಸೋದಾದ್ರೆ ಆ ಒಂದು ದೊರ್ಕಳು ರೋಗದಲ್ಲಿ ಬಿದ್ದು ಅವಳು ಸತ್ತೋಗ್ತಾಳೆ. ಅವಳು ಯೇಸುವನ್ನ ಹಿಂಬಾಲಿಸ್ತಾ ಇದ್ಲು, ಒಳ್ಳೆ ಕಾರ್ಯಗಳನ್ನೇ ಮಾಡ್ತಾ ಇದ್ಲು, ಸತ್ಕಾರ್ಯಗಳನ್ನೇ ಮಾಡ್ತಾ ಇದ್ಲು, ಆದ್ರೂ ಕೂಡ ರೋಗ ಬಂದು ಸತ್ತು ಹೋಗ್ತಾಳೆ. ಇಲ್ಲಿ ನಮ್ಗೆ ಪ್ರಶ್ನೆಗಳು ಬರ್ಬೋದು, ಯಾಕೆ ಒಳ್ಳೆಯವರಿಗೆ ಕೆಟ್ಟ ಕಾರ್ಯಗಳು ನಡೀತವೆ ಎಂಬುದಾಗಿ. ಅನೇಕ ಬಾರಿ ನಮಗೆ ರೋಗಗಳು, ಕಷ್ಟಗಳು ಬರುವಾಗ ಪ್ರಶ್ನಿಸ್ತೇವೆ. ಆದ್ರೆ ಅವಳ ಜೀವಿತವನ್ನ ನೀವು ನೋಡೋದಾದ್ರೆ ಎಷ್ಟು ದಾನ ಧರ್ಮಗಳನ್ನು ಮಾಡ್ತಾ ಇದ್ದಳು ಅಂದ್ರೆ ಸತತವಾಗಿ ಅವಳು ಆ ಕಾರ್ಯವನ್ನ ಮಾಡ್ತಾ ಇದ್ದಳು. ಅವಳು ಶ್ರೀಮಂತಳೋ ಅಥವಾ ಬಡವಳೋ ಅದು ಅಲ್ಲಿ ಬರೆಯಲ್ಪಟ್ಟಿಲ್ಲ, ಬಟ್ ಒಂದು ಬರೆಯಲ್ಪಟ್ಟಿದೆ, ಅವಳಿಗೆ ಆ ಸೂಜಿ ದಾರದ ಒಂದು ಕುಶಲತೆ ಅವಳಲ್ಲಿತ್ತು, ಆ ಒಂದು ವರ ಅವಳಲ್ಲಿತ್ತು. ಆ ಬಟ್ಟೆಗಳನ್ನ ಡಿಸೈನಿಂಗ್ ಮಾಡಿ ಬೇರೆ ಬೇರೆ ಒಂದು ಚಿತ್ರಣವನ್ನ ಬಿಡಿಸಿ ಬಟ್ಟೆಗಳನ್ನ ಅವಳು ಕೊಡ್ತಾ ಇದ್ದಳು. ಅದರ ಮೂಲಕವಾಗಿ ಅವಳು ವ್ಯಾಪಾರವನ್ನ ಮಾಡಿ ಬಂದಂತ ಹಣದಿಂದ ಅವಳು ಸತ್ಕಾರ್ಯಗಳನ್ನ ಮಾಡ್ತಾ ಇರಬಹುದು. ಇಲ್ಲೆಲ್ಲೂ ಅವಳು ಶ್ರೀಮಂತಳು ಅಂತ ಬರ್ದಿದಾರ? ಇಲ್ಲ. ಬಟ್ ಒಂದನ್ನ ನಾವು ಗಮನಿಸಬಹುದು, ಅವಳು ಬಟ್ಟೆಗಳನ್ನ ಹೊಲಿಯುವಂತ ಒಂದು ಕೌಶಲ್ಯತೆ ಅವಳಲ್ಲಿ ಇತ್ತು. ಇಲ್ಲಿ ಅವಳು ಸತ್ತ ಮೇಲೆ ಏನಾಗುತ್ತೆ ಅಂತಂದ್ರೆ ಅವಳ ಶವವನ್ನ ತೊಳೆದು ಮೇಲಂತಸ್ತಿನಲ್ಲಿ ಇಡ್ತಾರೆ. ಒಂದು ಯಹೂದಿ ಜನರಲ್ಲಿ ಯಾರಾದರೂ ಸತ್ತು ಹೋದ್ರೆ ಅವರನ್ನ ಬಹಳ ದಿವಸಗಳವರೆಗೆ ಇಡೋದಿಲ್ಲ. ಅದೇ ಒಂದು ದಿವಸದಲ್ಲಿ ಸಾಯಂಕಾಲ ಆಗೋಷ್ಟರಲ್ಲಿ ಅವರನ್ನ ಮಣ್ಣು ಕೊಡುವಂತ ಸಂಗತಿ ಉಂಟು. ಅವರನ್ನ ಸ್ಮಶಾನಕ್ಕೆ ತೆಗೆದುಕೊಂಡೋಗಿ ಹೂಳುವಂತದ ಕಾರ್ಯವನ್ನ ಅವರು ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ನಾವು ನೋಡ್ತೇವೆ, ಅವಳ ದೇಹವನ್ನ ತೊಳೆದು ಮೇಲಂತಸ್ತಿನಲ್ಲಿ ಇರಿಸ್ತಾರೆ. ಯಾಕೆ ಅಂದ್ರೆ ಅಲ್ಲಿ ಏನ್ ಬರ್ದಿದೆ ಅಂದ್ರೆ ಆ ಕಾಲದಲ್ಲಿ ಆಕೆ ರೋಗದಲ್ಲಿ ಬಿದ್ದು ಸತ್ತಳು. ಆ ಕಾಲದಲ್ಲಿ ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ಕೆಲವು ಶಿಷ್ಯರಿದ್ರು ಎಂಬುದಾಗಿ ಕೂಡ ನಾವು ಗಮನಿಸ್ತೇವೆ. ಅವರು ಯೇಸುವಿನ ಶಿಷ್ಯರ ಅಥವಾ ಆ ಒಂದು ಸಭೆಯ ಶಿಷ್ಯರ ಎಂಬುದಾಗಿ ಅಲ್ಲ, ನಾವು ಎಲ್ಲ ನೋಡೋದು ಅದು ಯೇಸುವಿನ ಶಿಷ್ಯರೇ. ಆದ್ರೆ ಆ 11-12 ಜನ ಇದ್ರಲ್ಲ ಅವರಲ್ಲ ಅಂತ ನಾನು ಅನ್ಕೊಳ್ತೇನೆ. ಯಾಕೆಂದ್ರೆ ಇಲ್ಲಿ ಅವರ ಹೆಸರುಗಳು ಏನ್ ಬರೆಯಲ್ಪಟ್ಟಿಲ್ಲ. ಇಲ್ಲಿ ನಾವು ನೋಡ್ತೇವೆ, ಅಲ್ಲಿ ಆ ಒಂದು ಸುದ್ದಿಯನ್ನ ಕೇಳ್ತಾರೆ. ಯಾವ ಸುದ್ದಿ? ನೀವು 32ರಿಂದ 35ನೇ ವಚನವನ್ನ ನೋಡೋದಾದ್ರೆ ಅಲ್ಲಿ ಪೇತ್ರನು ಆತನ ಒಂದು ಸಂಚಾರವನ್ನ ಏನ್ ಮಾಡ್ದ, ಯೆರೂಸಲೇಮಿನಿಂದ ಲುದ್ಯ, ಅಲ್ಲಿಂದ ಜೊಪ್ಪಕ್ಕೆ ಬರ್ತಾನೆ. ಆ ಲುದ್ಯ ಪಟ್ಟಣದಲ್ಲಿ ಇರುವಂತ ದೇವ ಜನರನ್ನ ಆತನು ಸಂಧಿಸಿ ಅವರನ್ನ ಬಲಪಡಿಸಿ ಹೋಗ್ಬೇಕಾದ ಸಮಯದಲ್ಲಿ 8 ವರ್ಷದಿಂದ ಒಬ್ಬ ಪಾರ್ಶ್ವವಾಯು ರೋಗವನ್ನ ಹೊಂದಿರತಕ್ಕಂತ ಐನೆಯನ್ನು ಎಂಬ ವ್ಯಕ್ತಿ ಅಲ್ಲಿ ಬಳಲ್ತಾ ಇರ್ತಾನೆ. ಅವನ ಹತ್ರ ಬಂದು ಆತನು ಹೇಳ್ತಾನೆ, ಐನೆಯನ್ನೇ, ಯೇಸು ನಿನ್ನನ್ನ ಸ್ವಸ್ಥಪಡಿಸ್ತಾನೆ, ಎದ್ದು ನಿನ್ನ ಹಾಸಿಗೆಯನ್ನು ಸರಿಪಡಿಸ್ಕೊ ಎಂಬುದಾಗಿ. ಆ ಸಮಯದಲ್ಲಿ ಆತನು ಸ್ವಸ್ಥತೆಯನ್ನ ಹೊಂದಿಕೊಂಡು ಅಲ್ಲಿರ್ತಕ್ಕಂಥ ಜನರು 8 ವರ್ಷದಿಂದ ಈತನು ರೋಗದಲ್ಲಿದ್ದ, ಇವತ್ತು ಸ್ವಸ್ಥತೆ ಹೊಂದಿದನಲ್ಲ ಎಂಬುದಾಗಿ ನೋಡಿ ಅನೇಕ ಜನರು ಕರ್ತನನ್ನ ನಂಬುವಂತವರಾದರು. ಆ ಒಂದು ಅದ್ಭುತ ಕಾರ್ಯ. ಅದೇ ರೀತಿಯಲ್ಲಿ ಈಗ ಅಲ್ಲಿ ಇರ್ತಕ್ಕಂಥ ಸುದ್ದಿಯನ್ನ ಕೇಳಿರುವ ಕೆಲವು ಜನರು ಈ ಒಂದು ಪ್ರದೇಶದಲ್ಲಿ ಬಂದಾಗ, ಯೊಪ್ಪ ಪ್ರದೇಶದಲ್ಲಿ ಇವರು ಆ ಒಂದು ದೊರ್ಕಳ ದೇಹವನ್ನ ಸ್ನಾನ ಮಾಡಿಸಿ ಮೇಲಂತಸ್ತಿನಲ್ಲಿ ಇಟ್ಟಿರುವ ಸುದ್ದಿಯನ್ನ ಕೇಳಿ, ಇಲ್ಲ ಅದನ್ನ ನಾವು ಇಲ್ಲಿ ಪೇತ್ರನು ಹತ್ತಿರವಾಗೇ ಇದ್ದಾನೆ ಎಂಬುದಾಗಿ, ಇಲ್ಲಿ ನೀವು ವಾಕ್ಯದಲ್ಲಿ ನೋಡೋದಾದ್ರೆ ಆ ಒಂದು ಲುದ್ದ ಮತ್ತು ಯೊಪ್ಪ ತುಂಬಾ ಹತ್ತಿರವಾಗಿದೆ ಎಂಬುದಾಗಿ ನಾವು ಅದನ್ನ ನೋಡೋದಾದ್ರೆ ಒಂದು 11 ಮೈಲ್ ದೂರ, ಒಂದು 17ರಿಂದ 18 ಕಿಲೋಮೀಟರ್ ಅಷ್ಟು ದೂರ, ಅಷ್ಟು ದೂರದಲ್ಲಿ ಇದ್ದಾನೆ, ನಾವು ಹೋಗಿ ಕರ್ಕೊಂಡು ಬರ್ತೀವಿ ಅಂತ ಒಂದು ಇಬ್ಬರನ್ನ ಅವ್ರು ಕಳಿಸ್ತಾರೆ. ಅಲ್ಲಿ ಪೇತ್ರನು ಬಂದಾಗ ಆತನನ್ನ ಮೇಲಂತಸ್ತಿಗೆ ಕರೆದುಕೊಂಡು ಹೋಗ್ತಾರೆ. ಮೇಲಂತಸ್ತಿನಲ್ಲಿ ಹೋದಾಗ ಅಲ್ಲಿ ನೀವು ಗಮನಿಸಿ ನೋಡಿ, ಪೇತ್ರನು ಎದ್ದು ಅವರ ಜೊತೆಯಲ್ಲಿ ಹೋದನು. ಅವನು ಬಂದ ಕೂಡಲೇ ಅವರು ಅವನನ್ನು ಮೇಲಂತಸ್ತಿಗೆ ಕರೆದುಕೊಂಡು ಹೋದರು. ಅಲ್ಲಿ ವಿಧವೆಯರೆಲ್ಲರೂ ಅಳುತ್ತಾ ಅವನ ಹತ್ತಿರ ನಿಂತುಕೊಂಡು ದೊರ್ಕಳು ತಮ್ಮ ಸಂಗಡ ಇದ್ದಾಗ ಮಾಡಿಕೊಂಡಿದ್ದ ಒಳಂಗಿಗಳನ್ನು ಮೇಲಂಗಿಗಳನ್ನು ತೋರಿಸಿದರು. ಒಂದು ಸತ್ತ ಮನೆಗೆ ಹೋದಾಗ ಅವ್ರು ಅಳ್ತಾ ಇರ್ತಾರೆ. ಆದ್ರೆ ಅಲ್ಲಿ ಒಂದು ಕಾರ್ಯ ನಡೀತಾ ಇದೆ. ಅಲ್ಲಿರುವಂತ ವಿಧವೆಯರು ಏನ್ ಮಾಡ್ತಾ ಇದ್ದಾರೆ, ಆ ಬಟ್ಟೆಯನ್ನ ತೋರಿಸ್ತಾ ಇದ್ದಾರೆ ಪೇತ್ರನಿಗೆ. ಇಷ್ಟು ಸುಂದರವಾಗಿ ಬಟ್ಟೆಗಳನ್ನ ಹೆಣೆದು ನಮ್ಗೆ ಕೊಟ್ಟಿದ್ದಾರೆ,
ಉಪಕಾರಗಳನ್ನು ಮಾಡಿದ್ದಾರೆ ಅಂತ ಅವರು ಅಳ್ತಾ ಹೇಳ್ತಾ ಇದ್ದಾರೆ ಪೇತ್ರನ ಮುಂದೆ. ಆದರೆ ನೀವು ಅಲ್ಲಿ ಇನ್ನೊಂದು ಸಂಗತಿಯನ್ನ ನೀವು ಗಮನಿಸಬಹುದು. ಮುಂದುವರೆದು ಅಲ್ಲಿ ಅವರೆಲ್ಲರನ್ನು ಪೇತ್ರನ ಏನ್ ಮಾಡ್ತಾನೆ, ಹೊರಕ್ಕೆ ಕಳುಹಿಸಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಶವದ ಕಡೆಗೆ ತಿರುಗಿಕೊಂಡು ತಬಿತಾ ಏಳು ಅಂದನು. ಆಕೆ ಕಣ್ಣು ತೆರೆದು ಪೇತ್ರನನ್ನ ನೋಡ್ತಾಳೆ. ಆಮೇಲೆ ಪೇತ್ರನು ಅವಳನ್ನ ಕೈ ಹಿಡಿದು ಎತ್ತಿ ಅಲ್ಲಿರುವಂತ ದೇವಜನರನ್ನ ಮತ್ತು ಅಲ್ಲಿರುವಂತ ಎಲ್ಲ ವಿಧವೆಯರನ್ನ ಕರೆದು ಅವರ ಮುಂದೆ ಆ ತಬಿತಾಳನ್ನ ನಿಲ್ಲಿಸ್ತಾರೆ. ಆ ಸಂಗತಿ ಎಲ್ಲಾ ಪ್ರದೇಶಗಳಿಗೆ ಹರಡಿ ಅನೇಕ ಜನರು ಆ ಸುದ್ದಿಯನ್ನ ಕೇಳಿ ದೇವರಾದ ಕರ್ತನನ್ನ ನಂಬುತ್ತಾರೆ ಮತ್ತು ಸಭೆಗೆ ಸೇರಿಸಲ್ಪಡ್ತಾರೆ. ಅನೇಕ ಜನರು ರಕ್ಷಣೆಯನ್ನ ಹೊಂದಿಕೊಳ್ತಾರೆ. ಈ ಎರಡು ವಿಷಯಗಳನ್ನ ನೀವು ನೋಡೋದಾದ್ರೆ, ಪೇತ್ರನು ಮಾಡಿದಂತ ಕಾರ್ಯ, ಆತನು ಐನೇಯನೆಂಬ ವ್ಯಕ್ತಿಯ ಒಂದು ಸ್ವಸ್ಥತೆ ಪಡಿಸಿರುವಂಥದ್ದು, ತಬಿತಾಳನ್ನ ಸತ್ತ ಜೀವಿತದಿಂದ ಬದುಕಿಸಿದಂತ ಕಾರ್ಯ, ಇದರಲ್ಲಿ ಯಾವುದು ಅತಿ ಅದ್ಭುತವಾದಂತ ಸಂಗತಿ ಎಂಬುದಾಗಿ ನೀವು ಬಯಸ್ತೀರಾ? ಸತ್ತ ವ್ಯಕ್ತಿಯನ್ನ ಮೇಲಕ್ಕೆ ಎಬ್ಬಿಸಿರುವಂಥದ್ದು ಅದ್ಭುತವಾದ ಸಂಗತಿ ಎಂಬುದಾಗಿ ನೆನೆಸ್ತೀರಾ ಅಲ್ವಾ? ನಾನು ಹೇಳ್ತೇನೆ, ಅದಕ್ಕಿಂತ ಒಂದು ಅತ್ಯದ್ಭುತವಾದ ಸಂಗತಿ ಯಾವುದು ಅಂದ್ರೆ, ಅನೇಕ ಜನರು ರಕ್ಷಣೆ ಹೊಂದ್ತಾ ಇರುವಂಥದ್ದು. ನಮ್ಗೆ ಸ್ವಸ್ಥತೆ ಇಲ್ಲ ಅಂತಂದ್ರೆ ನಾವು ವೈದ್ಯರ ಬಳಿಗೆ ಹೋಗ್ತೇವೆ, ಸ್ವಸ್ಥತೆ ಕಂಡ್ಕೊಳ್ತೇವೆ. ಸತ್ತಂತ ವ್ಯಕ್ತಿ ಯೇಸುವನ್ನ ನಂಬಿದಾಗ ಆ ವ್ಯಕ್ತಿಗೆ ಅದ್ಭುತ ಆಯ್ತು, ಮತ್ತೆ ನಾನು ಜೀವ ಹೊಂದ್ಕೊಂಡೆ ಎಂಬುದಾಗಿ ಆ ವ್ಯಕ್ತಿಗೆ ಮಾತ್ರ ಅದ್ಭುತ. ಆ ಸುದ್ದಿಯನ್ನ ಕೇಳಿದವರು ಅನೇಕ ಜನರು ಆ ಪ್ರದೇಶದಲ್ಲಿ ಯೇಸು ಕ್ರಿಸ್ತನನ್ನ ನಂಬಿ ರಕ್ಷಣೆಯ ಮಾರ್ಗಕ್ಕೆ ಬರುವಂಥದ್ದು, ಅದು ಅತ್ಯದ್ಭುತವಾದ ಸಂಗತಿ. ಒಂದು ಸ್ವಸ್ಥತೆ ಅಥವಾ ಸತ್ತಂತ ವ್ಯಕ್ತಿ ಎದ್ದೇಳುವುದಕ್ಕಿಂತ ಹೆಚ್ಚಿನ ಒಂದು ಅದ್ಭುತ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಒಡೆಯನಾಗಿ ರಾಜನಾಗಿ ಅಧಿಕಾರ ಮಾಡುವಂಥದ್ದು, ಆತನ ಜೀವಿತಕ್ಕೆ ಅವರು ಒಪ್ಪಿಸಿಕೊಡುವಂತ ಜೀವಿತವೇ ಅದು ಅತ್ಯದ್ಭುತವಾದಂತ ಕಾರ್ಯವಾಗಿದೆ. ಯಾರೆಲ್ಲ ಇನ್ನೂ ಕರ್ತನಾದ ಯೇಸು ಕ್ರಿಸ್ತನನ್ನ ನಮ್ಮ ಹೃದಯದಲ್ಲಿ ನನ್ನ ರಾಜನು ಒಡೆಯನು ಎಂಬುದಾಗಿ ಅಂಗೀಕರಿಸಿಲ್ಲವೋ, ಇವತ್ತು ಇದು ನಿಮ್ಮ ಸಮಯವಾಗಿದೆ. ಆತನ ಸುದ್ದಿಯನ್ನ ನೀವು ಕೇಳಿದ್ದೀರಾ, ಆತನ ಮಾಡಿದ ಅದ್ಭುತ ಕಾರ್ಯಗಳು, ಆತನು ಪವಿತ್ರಾತ್ಮ ಭರಿತನಾಗಿ ಆ ಎಲ್ಲ ಪ್ರದೇಶದಲ್ಲಿ ಯೇಸು ಸ್ವಾಮಿ ಇರುವಾಗ ಆತನನ್ನ ಯಹೂದಿ ಜನಗಳು ಶಿಲುಬೆಗೆ ಹಾಕಿಸ್ತಾರೆ. ಶಿಲುಬೆಗೆ ಹಾಕಿಸಿದ ಮೇಲೆ ತಂದೆಯಾದ ದೇವರು ಆತನನ್ನ ಮತ್ತೆ ಜೀವಂತವಾಗಿ ಎಬ್ಬಿಸಿ, ಆತನು ರಾಜನು ಒಡೆಯನು ನ್ಯಾಯ ತೀರ್ಪು ಮಾಡುವಂತ ದೇವರು, ಸತ್ತವರಿಗೂ ಜೀವಿತರಿಗೂ ಕೂಡ ಒಡೆಯನಾಗಿದ್ದಾನೆ. ನ್ಯಾಯ ತೀರ್ಪಿನ ದಿನ ಬರುವಾಗ ಯಾರೆಲ್ಲ ಯೇಸು ಕ್ರಿಸ್ತನನ್ನು ನನ್ನ ರಾಜನು ಒಡೆಯನು ಎಂಬುದಾಗಿ ಅಂಗೀಕರಿಸಿಕೊಳ್ತಾರೋ ಅವರ ಜೀವಿತಕ್ಕೆ ಆತನು ದೇವರಾಗಿ ಅವರ ಪಾಪಗಳು ಕ್ಷಮಿಸಲ್ಪಡುವಂಥದ್ದಾಗಿದೆ. ಆ ಪಾಪಗಳಿಂದ ಬಿಡುಗಡೆ ಕೊಡುವಂತ ಸಂಗತಿ ಪ್ರವಾದಿಗಳ ಮೂಲಕವಾಗಿ ಇದು ಬರೆಯಲ್ಪಟ್ಟಿದೆ ಹಳೆಯ ಒಡಂಬಡಿಕೆಯಲ್ಲಿ. ಸೊ ಪ್ರಿಯರೇ, ಈ ಒಂದು ಬೆಳಗಿನ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ನಿಮ್ಮ ಜೀವಿತದಲ್ಲಿ ನಂಬಿಕೆಯ ಮೂಲಕವಾಗಿ ನೀವು ಆಹ್ವಾನಿಸುವುದಾದರೆ, ಆತನು ನಿಮ್ಮ ಜೀವಿತದ ರಾಜನಾಗಿ, ದೇವರಾಗಿ, ನಿಮ್ಮ ಸ್ನೇಹಿತನಾಗಿ, ಪವಿತ್ರಾತ್ಮನಿಂದ ತುಂಬಿಸಲ್ಪಡಿಸಿ ನಿಮ್ಮನ್ನ ಮುನ್ನಡೆಸುವ ದೇವರು ಆತನಾಗಿದ್ದಾನೆ. ಸೊ ಇಲ್ಲಿ ನಾವು ನೋಡ್ತೇವೆ, ಆ ಒಂದು ದೊರ್ಕಳ ಒಂದು ಜೀವಿತದಿಂದ ಹೇಗೆ ನಾವು ಪಾಠಗಳನ್ನ ಕಲಿತ್ಕೊಳ್ಬಹುದು ಎಂಬುದಾಗಿ ನೋಡೋದಾದ್ರೆ, ಮೊದಲನೇದಾಗಿ ನಿಮ್ಮ ವರಗಳೇನಾಗಿವೆಯೋ ಅದನ್ನ ಬೇರೆಯವರ ಒಂದು ಸಹಾಯಕ್ಕಾಗಿ ನೀವು ಉಪಯೋಗಿಸ್ಬೇಕಾಗಿದೆ. ಅವಳಲ್ಲಿ ಒಂದು ವರ ಇತ್ತಲ್ವಾ, ಸೂಜಿ ದಾರವನ್ನ ಹಿಡಿದು ಆ ಒಂದು ಕುಶಲ ಕಾರ್ಯಗಳನ್ನ ಮಾಡಿ, ಬಟ್ಟೆಯಲ್ಲಿ ವೆರೈಟಿ ಡಿಸೈನ್ಸ್ ಮಾಡಿ, ಚಿತ್ರಕಲೆಗಳನ್ನ ಬಿಡಿಸಿ ಹೊಸದಾದ ನಿಮ್ಮ ಬಟ್ಟೆಗಳನ್ನ ನೋಡಿಕೊಳ್ಳಿ. ಎಲ್ಲರ ಬಟ್ಟೆಗಳು ನೋಡಿ, ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಸೇಮ್ ಆಗಿದೆ ಅನ್ನ, ಒಂದೇ ಕಲರ್ ಆಗಿ ಸುಂದರವಾಗಿ ಕಾಣ್ತಿದೆ ಅಲ್ವಾ? ಇದಕ್ಕಿಂತಲೂ ಸುಂದರವಾಗಿ ರತ್ನ ಗಂಬಳಿಗಳ ಮೂಲಕವಾಗಿ ಅವಳು ಹೊಲಿಗೆಯನ್ನ ಹಾಕಿ ಅಲ್ಲಿರುವಂತ ಬಡ ಜನರಿಗೆ, ವಿಧವೆಯರಿಗೆ ಅವಳು ಕೊಡ್ತಾ ಇದ್ಲು. ಪ್ರಿಯರೇ, ಇಲ್ಲಿರುವಂತ ಪ್ರತಿಯೊಬ್ಬರು ಕೂಡ, ನಿಮಗೂ ಕೂಡ ಆ ಒಂದು ವರಗಳಿವೆ. ಕೆಲವರಿಗೆ ಅಡಿಗೆ ಮಾಡುವಂತ ವರ ಇರಬಹುದು, ಅತಿಥಿ ಸತ್ಕಾರ ಮಾಡುವಂತ ಕಾರ್ಯದಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ಬೇಕು. ಅನೇಕ ಜನರ ಹತ್ರ ಹಣ ಇದೆ, ಕೆಲವರಿಗೆ ಹಣ ಇಲ್ಲ, ಅಂತವ್ರಿಗೆ ಕೂಡ ನಾವು ನಮ್ಮ ಹಣದ ಮೂಲಕವಾಗಿ ಆಶೀರ್ವದಿಸಬಹುದು. ಬಟ್ಟೆ ಇಲ್ಲದೆ ಇರೋರಿಗೆ ಬಟ್ಟೆ ಕೊಡಬಹುದು. ಅದು ಅಷ್ಟೇ ಅಲ್ಲದೆ ಸಭೆಯಲ್ಲಿ ಕೂಡ ನೀವು ಕೆಲವರಿಗೆ ಗಿಟಾರ್ ನುಡಿಸುವಂತ ಒಂದು ವರ ಇರುತ್ತೆ, ಕೆಲವರು ಕ್ಯಾಮ್ರಾ ಆಪರೇಟ್ ಮಾಡುವಂಥದ್ದು, ಪ್ರೊಜೆಕ್ಷನ್ ಅಲ್ಲಿ ಚೇರ್ಗಳನ್ನ ಇಡುವಂಥದ್ದು, ಇವೆಲ್ಲವೂ ಕೂಡ ವರನೇ. ಅಲ್ಲೆಲ್ಲೂ ಬರ್ದಿಲ್ಲ ಈ ರೀತಿಯಾಗಿ ನಿನ್ ಚೇರ್ ಇಟ್ರೆ ಇದೊಂದು ವರ ಅಂತ. ಬಟ್ ಅದು ಕೂಡ ನೀವು ಮನಸ್ಪೂರ್ವಕವಾಗಿ ಮಾಡುವಂತ ಎಲ್ಲಾ ಕಾರ್ಯಗಳು ಅದು ಬೇರೆಯವರಿಗೋಸ್ಕರವಾಗಿ ಇದ್ರೆ
ದೇವರು ಅದನ್ನ ಮೆಚ್ಚುವಾತನಾಗಿದ್ದಾನೆ. ಇವತ್ತು ನಿಮ್ಮ ವರಗಳೇನಾಗಿವೆ ಪ್ರಶ್ನೆ ಮಾಡಿಕೊಳ್ಳಿ. ನಿಮ್ಮ ವರಗಳಿಂದ ಬೇರೆ ಜನಗಳಿಗೆ ಅದು ಸಹಾಯವಾಗಬೇಕು. ಆ ಒಂದು ಪಾಠವನ್ನ ನಾವು ಈ ದೊರ್ಕಳ ಜೀವಿತದಿಂದ ಕಲಿತೇವೆ. ಅವಳು ಮಾಡಿದಂತ ಸತ್ಕಾರ್ಯಗಳು ಯಾವ ರೀತಿ ಆಗಿತ್ತು ಅಂದ್ರೆ, ಅವಳು ನೀರು ಕುಡಿದ್ರು, ಊಟ ಮಾಡಿದ್ರು, ಅದು ಎಲ್ಲವೂ ದೇವರಿಗೆ ಘನಪಡಿಸುವ ರೀತಿಯಲ್ಲಿ. ಅವಳು ಯಾವತ್ತೂ ಆ ಜನರಿಂದ ಯಾವುದೇ ಒಂದು ಅವ್ರು ನನಗೆ ಕೊಟ್ರೆ ಮಾತ್ರ ನಾನು ಕೊಡ್ತೇನೆ ಎಂಬುದಾಗಿ ಅವರು ಕೇಳಿಲ್ಲ. ಅವಳು ಮನಪೂರ್ವಕವಾಗಿ ಸದಾ ಕಾಲವು ಆ ಕಾರ್ಯಗಳನ್ನ ಮಾಡ್ತಾ ಇದ್ಲು ಎಂಬುದಾಗಿ ನಾವು 1ನೇ ವಚನ ಅಲ್ಲಿ 36ನೇ ವಚನದಲ್ಲಿ ನಾವು ಕಾಣ್ತೇವೆ. ಸೊ ಆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಾವು ಸತ್ಕಾರ್ಯಗಳನ್ನ ಬೇರೆಯವರಿಗಾಗಿ ನಾವು ಮಾಡುವರಾಗಬೇಕು. ಈ ಸಭೆಯಲ್ಲಿ ಕೂಡ ಅನೇಕ ರೀತಿಯಲ್ಲಿ ನೀವು ಪಾಲುದಾರರಾಗಿ ಅದರಲ್ಲಿ ನೀವು ಸೇವೆಯನ್ನ ಮಾಡಬಹುದು. ನಮ್ಮ ಜೀವಿತಗಳಲ್ಲಿ ನಮಗೆ ಕೊಟ್ಟಿರುವಂತ ವರಗಳು ಅದು ದೇವರಿಗೆ ಸಂಪೂರ್ಣವಾಗಿ ಅದು ಸಮರ್ಪಿಸಲ್ಪಡಬೇಕು. ಮತ್ತು 2ನೇ ಪಾಠ ಏನ್ ಕಲಿಬಹುದು ಅಂದ್ರೆ, ಈ ಒಂದು ಒಳ್ಳೆಯ ಕಾರ್ಯ ಮಾಡಲು ಯಾವಾಗಲೂ ನಾವು ನಂಬಿಗಸ್ತರಾಗಿರ್ಬೇಕು. ಯಾವಾಗಲೂ ನಂಬಿಗಸ್ತರಾಗಿದ್ರೆ ಮಾತ್ರ ಈ ವರಗಳನ್ನು ನಾವು ನಮ್ಮ ಜೀವಿತದಿಂದ ಬೇರೆಯವರಿಗಾಗಿ ಬಳಸುವಾಗ ಅದು ಕಾರ್ಯರೂಪಕ್ಕೆ ಬರುವಂಥದ್ದು, ಅದು ಆಶೀರ್ವಾದದಾಯಕವಾಗಿರುವಂಥದ್ದು. ನಾವು ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ಸದಾಕಾಲವು ಮಾಡುವಂತ ಮನೋಭಾವನೆಯನ್ನ ನಾವು ಹೊಂದಿಕೊಳ್ಬೇಕು. ಈ ಒಂದು ದೊರ್ಕಳು ಅವಳು ದಾನ ಧರ್ಮಗಳನ್ನು ಯಾವಾಗಲೂ ಮಾಡ್ತಾ ಇದ್ಲು ಎಂಬುದಾಗಿ ನೋಡ್ತೇವೆ. ಯಾವಾಗಲೂ ಸತ್ಕ್ರಿಯೆಗಳನ್ನ ಮಾಡ್ತಾ ಇದ್ಲು ಎಂಬುದಾಗಿ. ಆ ರೀತಿಯಾಗಿ ನಾವು ಕೂಡ ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ನಂಬಿಗಸ್ತರಾಗಿ ನಮ್ಮ ಒಂದು ವರಗಳನ್ನ ಬೇರೆಯವರಿಗೋಸ್ಕರ ಅದು ಉಪಯೋಗಿಸಲ್ಪಟ್ಟು ನಾವು ಸಭೆಯ ಕುಟುಂಬವಾಗಿ ಒಬ್ಬರಿಗೊಬ್ಬರು ಉತ್ತೇಜನ ಪಡಿಸುತ್ತಾ ನಂಬಿಕೆಯಲ್ಲಿ ಅದು ಬೆಳೆಸುವಂಥದ್ದಾಗಿ ಆ ಕಾರ್ಯ ಮಾಡುವಂಥದ್ದಾಗಿದೆ. ಸೊ ಹಾಗಾಗಿ ನಾವು ಯಥಾರ್ಥವಾಗಿ ಆ ಕಾರ್ಯಗಳನ್ನ ಮಾಡಬೇಕು. 2 ಥೆಸಲೋನಿಕ 3:13 ಈ ರೀತಿ ಬರೆದಿದೆ, ಸಹೋದರರೇ, ನೀವಾದರೂ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬೇಡಿರಿ ಎಂಬುದಾಗಿ. ಒಳ್ಳೆಯ ಕಾರ್ಯ ಇದೆ ಎಂಬುದಾಗಿ ಹೇಳುವುದಾದ್ರೆ ನಿಮಗೆ ನಷ್ಟ ಉಂಟಾಗ್ತಾ ಇರ್ಬೋದು, ಅದನ್ನ ಬೇಸರ ಪಡಬೇಡಿ. ಆ ಒಳ್ಳೆಯ ಕಾರ್ಯಗಳೇನಿದೆ ಆ ಒಳ್ಳೆಯ ಕಾರ್ಯಗಳಿಂದ ಅನೇಕ ಜನರ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ಅವರು ತಿಳಿದುಕೊಳ್ಬಹುದು. ನಿಮ್ಮ ಒಂದು ಬೇಸರಿಕೆಯನ್ನ ಬಿಟ್ಟು ಬೇರೆಯವರ ಒಳಿತಿಗಾಗಿ ನಮ್ಮ ಜೀವಿತಗಳು ಸಮರ್ಪಿಸಲ್ಪಡಬೇಕು. ಸೊ ಇಲ್ಲಿ ನಾವು ಆ ಕಾರ್ಯ ಮಾಡ್ತಾ ಇದ್ದೀರಲ್ಲ, ಅದು ದೊಡ್ಡ ಕಾರ್ಯನೋ ಸಣ್ಣ ಕಾರ್ಯನೋ ಎಂಬುದಾಗಿ ನೋಡ್ಬೇಡಿ. ಅದು ದೇವರಿಗೆ ಘನಪಡಿಸುವಂತ ಕಾರ್ಯವಾಗಿರ್ಬೇಕು. ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಒಂದು ತಂಪು ಒಂದು ಲೋಟ ನೀರನ್ನ ನೀವು ನನ್ನ ಹೆಸರಿನಲ್ಲಿ ಕೊಡೋದಾದ್ರೆ ನಿಮಗೆ ಬರ್ಬೇಕಾದ ಆಶೀರ್ವಾದ ಬಂದೇ ಬರುತ್ತೆ ಎಂಬುದಾಗಿ ದೇವರ ವಚನ ಹೇಳುತ್ತೆ. ಸೊ ಹಂಗಾಗಿ ನಾವು ಮಾಡುವಂತ ಕಾರ್ಯ ಅದು ದೊಡ್ಡದೋ ಸಣ್ಣದೋ ಎಂಬುದಾಗಿ ನೀವು ಅಳಿಯಬೇಡ್ರಿ. ಮನಪೂರ್ವಕವಾಗಿ ಯಥಾರ್ಥವಾಗಿ ಅದನ್ನ ಮಾಡಬೇಕು ಎಂಬುದಾಗಿ. 3ನೇ ಪಾಠ ಏನು ಅಂತಂದ್ರೆ, ನಮ್ಮ ಒಂದು ಜೀವಿತದ ಮೂಲಕವಾಗಿ ಇತರರೊಟ್ಟಿಗೆ ಒಂದು ಸಂಬಂಧವನ್ನ ನಾವು ಕಟ್ಟಿಕೊಳ್ಳಬೇಕು. ದೈವಿಕವಾದ ಸಂಬಂಧ. ದೈವಿಕವಾದ ಸಂಬಂಧ ಸಭೆಯ ಒಂದು ಕುಟುಂಬಗಳಲ್ಲಿ ನಾವು ಕಟ್ಟಿಕೊಳ್ಳುವಾಗ ಆ ಸಮುದಾಯದಲ್ಲಿ ನಾವು ಸೇರಿಸಲ್ಪಟ್ಟಿರ್ತೇವೆ. ನಿಮ್ಗೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ಆ ಶಿಷ್ಯಳು ಎಂಬುದಾಗಿ ನೋಡ್ಬೇಕಾದ್ರೆ ಶಿಷ್ಯಳು ಯೇಸುವನ್ನ ನಂಬುವಂಥವರು, ಯೇಸುವಿನ ಬೋಧನೆಗಳನ್ನ ಅಳವಡಿಸಿಕೊಂಡು ನಡೆಯುವಂಥವರು, ಯೇಸುವಿನ ಒಂದು ಮಾರ್ಗದಲ್ಲಿ ಹೆಜ್ಜೆಯ ಜಾಡಿನಲ್ಲಿ ನಡೆಯುವಂಥವರು ಶಿಷ್ಯರಾಗಿರ್ತಾರೆ. ಶಿಷ್ಯರಾಗಬೇಕು ಅಂತಂದ್ರೆ ಆತನನ್ನ ನಂಬಿ ನೀರಿನ ದೀಕ್ಷಾಸ್ನಾನವನ್ನ ಹೊಂದಿಕೊಳ್ಬೇಕು. ನೀರಿನ ದೀಕ್ಷಾಸ್ನಾನ ಹೊಂದಿಕೊಳ್ಳೋದಂತಂದ್ರೆ ನಾವು ನೀರಿನಲ್ಲಿ ಮುಳುಗಿಸಲ್ಪಟ್ಟು ಮೇಲಕ್ಕೆ ಹೇಳ್ತೇವಲ್ವಾ, ಅದು ಏನನ್ನ ಸೂಚಿಸುತ್ತೆ ಅಂದ್ರೆ ಕ್ರಿಸ್ತನೊಟ್ಟಿಗೆ ನಾವು ಆ ಒಂದು ಶಿಲುಬೆಯ ಮರಣವನ್ನಪ್ಪಿ ಆತನೊಟ್ಟಿಗೆ ಪುನರುತ್ಥಾನವನ್ನ ನಾವು ಹೊಂದ್ತೇವೆ. ಆ ಪುನರುತ್ಥಾನವನ್ನ ಹೊಂದಿದಾಗ ನಾವು ಏನ್ ಮಾಡ್ತೇವೆ, ಒಂದು ನಮ್ಮ ನಂಬಿಕೆಯನ್ನ ನಾವು ಸಾರ್ವಜನಿಕವಾಗಿ ಪ್ರಕಟಪಡಿಸ್ತೇವೆ. ನಾನು ಇನ್ಮೇಲೆ ಕರ್ತನಾದ ಯೇಸು ಕ್ರಿಸ್ತನನ್ನ ಆತನ ಬೋಧನೆಗಳನ್ನ ನಾನು ಅಳವಡಿಸಿಕೊಂಡು ಜೀವಿಸ್ತೇನೆ ಎಂಬುದಾಗಿ ಸಾರ್ವಜನಿಕವಾಗಿ ಪ್ರಕಟಪಡಿಸುವಂಥದ್ದು ನೀರಿನ ದೀಕ್ಷಾಸ್ನಾನವಾಗಿದೆ. ಆ ಒಂದು ನೀರಿನ ದೀಕ್ಷಾಸ್ನಾನ ಇನ್ನೊಂದು ಸೂಚನೆಯನ್ನ ಕೊಡುತ್ತೆ, ನಾವು ಇನ್ಮೇಲೆ ಹೊಸದಾದ ಒಂದು ಪರಿವಾರದಲ್ಲಿ ಭಾಗಿಗಳಾಗಿದ್ದೇವೆ, ಹೊಸ ಕುಟುಂಬದಲ್ಲಿ ನಾವು ಸೇರಿಸಲ್ಪಟ್ಟಿದ್ದೇವೆ, ಒಂದು ಸಭೆಯಾಗಿ ನಾವು ಸಮುದಾಯವಾಗಿ ಸೇರಿಸಲ್ಪಟ್ಟಿದ್ದೇವೆ, ನಾನು ಇದರ ಭಾಗಿ ಅಂತ ಘೋಷಣೆ ಮಾಡುವಂತ ಕಾರ್ಯ ಒಂದು ನೀರಿನ ದೀಕ್ಷಾ ಸ್ನಾನವನ್ನ ಸೂಚಿಸುತ್ತದೆ. ಈ ಕಾರ್ಯಗಳು ಶಿಷ್ಯರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಸೊ ಆ ಒಂದು ಸಮುದಾಯದ ಭಾಗಿಗಳಾಗಿರೋದ್ರಿಂದ ನಮ್ಮ ಜೀವಿತದಲ್ಲಿ ಈ ಒಂದು ಸಂಬಂಧಗಳನ್ನ ನಾವು ಕಟ್ಟಿಕೊಳ್ಬೇಕು. ದೈವಿಕವಾದ ಸಂಬಂಧಗಳನ್ನ ಕಟ್ಟಿಕೊಳ್ಳುವಾಗ ಒಬ್ಬರ ಅಗತ್ಯತೆಗಳು ಇನ್ನೊಬ್ಬರಿಗೆ ತಿಳಿದು ಬರುವಾಗ ಅದಕ್ಕೋಸ್ಕರ ನಾವು ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಿಯೂ ಅದ್ಭುತಗಳನ್ನ ಮಾಡುವಾತನಾಗಿದ್ದಾನೆ. ಸೊ ಹಂಗಾಗಿ ನಾವು ಈ ಒಂದು ದೊರ್ಕಳ ರೀತಿಯಲ್ಲಿ ಅವಳು ವಿಧವೆಯರೊಟ್ಟಿಗೂ
ಅಲ್ಲಿರುವಂತ ಯಹೂದಿ ಜನರೊಟ್ಟಿಗೂ ಕೂಡ ಅವಳು ಗುರುತಿಸಿಕೊಂಡಿದ್ದಳು. ಎಲ್ಲಾ ಯಹೂದಿ ಜನಗಳು ಅವಳನ್ನ ತಬಿತಾ ಎಂಬುದಾಗಿ ಕರೀತಾ ಇದ್ರೆ, ಎಲ್ಲಾ ಒಂದು ವಿಧವೆಯರು, ಬಡ ಜನರು ಅವಳನ್ನ ದೊರ್ಕ ಎಂಬುದಾಗಿ ಕರೀತಾ ಇದ್ರು. ಅದಕ್ಕೆ ಆ ಒಂದು ಹೆಸರಿನ ಅರ್ಥ ಜಿಂಕೆ ಎಂಬುದಾಗಿ ನೋಡ್ತೇವೆ. ಅವಳು ಎರಡು ಕಡೆಗೂ ತನ್ನನ್ನ ಹೋಲಿಸಿಕೊಂಡಿದ್ಲು, ಅವಳನ್ನ ಗುರುತಿಸಿಕೊಂಡಿದ್ಲು. ಹಾಗೆ ನಮ್ಮ ಜೀವಿತಗಳು ಕೇವಲ ನಮ್ಮ ಸಭೆಯವರಿಗೆ ಮಾತ್ರ ಎಂಬುದಾಗಿ ನಾವು ಇರಬಾರ್ದು. ಅನ್ಯ ಜನಗಳು, ಕುಟುಂಬದಲ್ಲಿ ರಕ್ಷಣೆ ಇಲ್ಲದೆ ಇರುವವರೆಗೂ ಕೂಡ ನಮ್ಮನ್ನ ನಾವು ಅವರಿಗೆ ಗುರುತಿಸಿಕೊಳ್ಬೇಕು. ಕರ್ತನು ಮಾಡಿದ ಅದ್ಭುತ ಕಾರ್ಯಗಳನ್ನು ಅವರಿಗೆ ಹಂಚಿಕೊಳ್ಳುವರಾಗಬೇಕು. ಆಗ ನಾವು ಪರಿಣಾಮಕಾರಿಯಾದ ಜೀವಿತವನ್ನ ಜೀವಿಸಲಿಕ್ಕೆ ಸಾಧ್ಯ. ಇಲ್ಲಿ 4ನೆಯ ಪಾಠವನ್ನ ನೋಡೋದಾದ್ರೆ, ನಾವು ಯಾರೆಲ್ಲ ಸೇವೆಗಳಲ್ಲಿ ನಾವು ಭಾಗಿಗಳಾಗಬೇಕು ಅಂತ ನೀವು ಬಯಸ್ತಾ ಇದ್ದೀರೋ, ನೀವು ಸೇವೆಗೆ ಮೊದಲನೆಯ ಒಂದು ಆದ್ಯತೆಯನ್ನ ಕೊಡಬೇಕು. ಅದರಲ್ಲಿ ನೀವು ಯವನಸ್ಥರು ಇರುವಂತಹ ಜನರು, ನೀವು ಆ ಒಂದು, ಮತ್ತೆ ಬೇರೆ ಎಲ್ಲರಿಗೂ ಕೂಡ ಇದು ಕುಟುಂಬ ಫಸ್ಟಿಗೆ ಬರುತ್ತೆ, ಆಮೇಲೆ ಸೇವೆ ಬರುತ್ತೆ, ಅದು ಓಕೆ. ಬಟ್ ನಿಮಗೆ ಪ್ರಯಾರಿಟಿ ಏನು ಅಂತಂದ್ರೆ ದೇವರನ್ನ ಘನಪಡಿಸುವುದಾಗಬೇಕು. ನಿಮ್ಮ ಕುಟುಂಬವನ್ನ, ನಿಮ್ಮ ಸುತ್ತಮುತ್ತಲಿರುವ ಜನರನ್ನ ಘನಪಡಿಸೋದಕ್ಕಾದ್ರೆ ಸೋತೋಗ್ತೀರಾ. ಮೊದಲು ನೀವು ದೇವರನ್ನ ಘನಪಡಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡ್ರೆ ಅಲ್ಲಿ ಅದ್ಭುತಗಳನ್ನ ನಾವು ಕಾಣ್ತೇವೆ. ಯಾವಾಗಲೂ ನಮ್ಮ ಆದ್ಯತೆ ಬೇರೆಯವರಿಗಾಗಿ ಇರಬೇಕು. ಈ ಸೇವೆಯ ಒಂದು ಆದ್ಯತೆ ಎಂಬುದಾಗಿ ನೋಡೋದಾದ್ರೆ, ಬೇರೆಯವರ ಅಗತ್ಯತೆಗಳು ನಮ್ಮ ಒಂದು ಆದ್ಯತೆ ಆಗ್ಬೇಕು, ನಮ್ಮ ಪ್ರಯಾರಿಟಿ ಆಗ್ಬೇಕು. ನನಗಿಂತ ಅವರು ಉತ್ತಮ ಎಂಬ ಒಂದು ಸಂಗತಿಯನ್ನ ನಾವು ತಿಳಿದುಕೊಂಡ್ರೆ ಅದ್ಭುತಗಳನ್ನ ನಾವು ಕಾಣ್ತೇವೆ. ನಾನೇ ಗ್ರೇಟ್ ಅನ್ಕೊಂಡ್ರೆ ಮುಗೀತು, ಅಲ್ಲಿಗೆ ಚಾಪ್ಟರ್ ಕ್ಲೋಸ್. ಅದಕ್ಕೆ ಬೇರೆಯವರು ನನಗಿಂತ ಉತ್ತಮ ಎಂಬುದಾಗಿ ತಿಳಿದುಕೊಂಡು ನಮ್ಮ ಸೇವೆಯನ್ನ ಮಾಡೋದಾದ್ರೆ ಖಂಡಿತವಾಗ್ಲೂ ದೇವರು ಅದನ್ನ ಆಶೀರ್ವದಿಸ್ತಾರೆ. ಈ ಒಂದು ಸೇವೆಯ ಆದ್ಯತೆಗಳು ಈ ದೊರ್ಕಳ ಒಂದು ಜೀವಿತದಿಂದ ನಾವು ಕಾಣ್ತೇವೆ. ಅವಳಿಗೆ ಶಿಷ್ಯಳು ಎಂಬ ಪಟ್ಟ ಯಾಕೆ ಬಂತು ಅಂದ್ರೆ, ಅವಳು ದೇವ ಸೇವೆಯನ್ನ ಮಾಡ್ತಾ ಇದ್ಲು, ಜನರ ಸೇವೆಯನ್ನು ಕೂಡ ಧಾರಾಳವಾಗಿ ಮಾಡ್ತಾ ಇದ್ಳು. ಅವಳಿಗೆ ಕನಿಕರ ಇತ್ತು. ಯೇಸುವನ್ನ ನಾವು ನೋಡ್ಬೇಕಾದ್ರೆ ಮತ್ತಾಯನ ಬರೆದ ಸುವಾರ್ತೆ, ಎಲ್ಲ ಸುವಾರ್ತೆಗಳಲ್ಲಿ ಅನೇಕ ಜನರು ಗುಂಪು ಗುಂಪಾಗಿ ಬರ್ಬೇಕಾದ್ರೆ ಯೇಸು ತನ್ನ ಹೃದಯದಿಂದ ಹೇಳ್ತಾನೆ, ನಾನು ಈ ಜನರನ್ನು ನೋಡುವಾಗ ಆತನು ಕನಿಕರದಿಂದ ತುಂಬಿಸಲ್ಪಟ್ಟನು ಎಂಬುದಾಗಿ. ಕನಿಕರವನ್ನ ತೋರಿಸಿದಂತ ವ್ಯಕ್ತಿ. ಅಂತ ಗುಣಗಳು ಶಿಷ್ಯರಲ್ಲಿ ಇರ್ತವೆ. ಆ ಗುಣಗಳನ್ನ ನಾವು ಹೊಂದಿಕೊಳ್ಳೋರಾಗಬೇಕು. ಮತ್ತು ನಾವು ಯಾವುದೇ ಒಂದು ಕಾರ್ಯಗಳು ಮಾಡಬೇಕು ಅಂತ ಅನ್ನೋದಾದ್ರೆ, ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು, ನನಗೆ ತುಂಬಾ ಹಣ ಬಂದ ಮೇಲೆ ನಾನು ಸೇವೆ ಮಾಡ್ತೀನಿ ಅಥವಾ ಸಹಾಯ ಮಾಡ್ತೀನಿ, ನನಗೆ ಎಲ್ಲ ಬಿಡುಗಡೆ ಆದ್ಮೇಲೆ ಸಮಯ ಸಿಕ್ಕಾಗ ನಾನು ಮಾಡ್ತೀನಿ ಅಂದ್ರೆ ಅದು ಯಾವತ್ತೂ ಸಾಧ್ಯವಿಲ್ಲ. ನಮ್ಮ ಕೊರತೆಗಳಲ್ಲೇ ನಾವು ದೇವರಿಗೆ ಒಪ್ಪಿಸಿಕೊಟ್ಟು, ದೇವರೇ ನನ್ನ ಒಂದು ಹೃದಯದಲ್ಲಿ ಈ ಭಾರ ಇದೆ, ನಾನು ಈ ಕಾರ್ಯವನ್ನ ಮಾಡ್ಬೇಕಂತೀನಿ ಅಂತ ಒಪ್ಪಿಸಿಕೊಟ್ಟು ನಡೆಯುವಾಗ ದೇವರು ಅದ್ಭುತವಾಗಿ ನಡೆಸ್ತಾರೆ. ನಾನು ಎಲ್ಲ ಹೊಂದ್ಕೊಂಡು ಆರಾಮ್ ಆದ್ಮೇಲೆ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಹಂಗಾಗಿ ಮೊದಲು ಆ ಸೇವೆಯ ಮನೋಭಾವನೆ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಬೇಕು, ಈ ದೊರ್ಕಳ ರೀತಿಯಲ್ಲಿ. ಮತ್ತು ದೇವರು ನಿಮ್ಮನ್ನ ಸಾಕ್ಷಿಗಳಾಗಿ ಉಪಯೋಗಿಸಲು ನಮ್ಮ ಒಂದು ಜೀವಿತಗಳನ್ನ ನಾವು ಸಮರ್ಪಿಸಿಕೊಡಬೇಕು. ನಮ್ಮ ಜೀವಿತದ ಮೂಲಕವಾಗಿ ನಾವು ಇತರರಿಗೆ ನಾವು ಆಶೀರ್ವಾದದಾಯಕವಾಗಿರ್ಬಹುದು. ಈ ದೊರ್ಕಳ ಜೀವಿತ ಯೇಸುವಿಗೆ ಸಮರ್ಪಿಸಲ್ಪಟ್ಟಿತ್ತು. ಅವಳು ಮಾಡುವಂತ ಸತ್ಕಾರ್ಯಗಳು, ದಾನ ಧರ್ಮಗಳು, ಅವಳ ಜೀವಿತದಿಂದ ಅವಳು ಸತ್ತಾಗಿಯೂ ಕೂಡ ಪೇತ್ರನು ಬಂದು ಮೊಣಕಾಲೂರಿ ಪ್ರಾರ್ಥಿಸುವಾಗ ಒಂದು ಅದ್ಭುತವಾದ ಸಂಗತಿ ನಡೆಯುತ್ತೆ. ಆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಸಮರ್ಪಿಸಲ್ಪಟ್ಟಾಗ ನಮ್ಮ ಜೀವಿತಗಳಲ್ಲಿ ನಾವು ಅದ್ಭುತಗಳನ್ನ ನಾವು ಕಾಣ್ತೇವೆ. ಮತ್ತು ಈ ಸಮಯದಲ್ಲಿ ನಮ್ಮ ಒಂದು ಜೀವಿತ ಬೇರೆಯವರಿಗೆ ಸಾಕ್ಷಿಯಾಗಿರ್ಬೇಕು. ಇಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮದೇ ಆದ ಒಂದು ಸಾಕ್ಷಿ ಇದೆ. ದೇವರು ಯಾವ ರೀತಿ ನಿಮ್ಮನ್ನ ಕರೆದುಕೊಂಡು ಬಂದನು ಎಂಬುದಾಗಿ ನೀವು ಹಿಂತಿರುಗಿ ನೋಡೋದಾದ್ರೆ, ಈಗಿರುವಂತ ಪರಿಸ್ಥಿತಿ, ಹಳೆಯ ಒಂದು ಜೀವಿತದ ಪರಿಸ್ಥಿತಿ ಯಾವ ರೀತಿ ಬದಲಾವಣೆ ಆಯಿತು ಎಂಬುದಾಗಿ ನಿಮಗೆ ಗೊತ್ತು. ಯೇಸು ಸ್ವಾಮಿ ಎಷ್ಟು ಬದಲಾವಣೆ ಮಾಡಿದ್ದಾರೆ ಎಂಬುದಾಗಿ. ಆ ಸಾಕ್ಷಿಯನ್ನ ಬೇರೆಯವ್ರಿಗೆ ಹೇಳುವಾಗ ಅವರಿಗೆ ಉತ್ತೇಜನ ಹೊಂದಿ ಅವರು ಕೂಡ ಯೇಸುವನ್ನ ನಂಬಲಿಕ್ಕೆ ಅದು ಸಹಾಯ ಮಾಡುವಂಥದ್ದಾಗಿದೆ. ನಮ್ಮ ಜೀವಿತದ ಮೂಲಕವಾಗಿ ನಾವು ಅನೇಕರಿಗೆ ಆಶೀರ್ವಾದದಾಯಕವಾಗಿರಬಹುದು. ಈಗ ನೀವು ಯೋಚನೆ ಮಾಡಿ ನೋಡಿ, ನಿಮ್ಮ ಒಂದು ಜೀವಿತದ ಉದ್ದೇಶಗಳೇನಾಗಿವೆ. ಇಲ್ಲಿ ನಾವು ದೊರ್ಕಳನ್ನ ನೋಡ್ಬೇಕಾದ್ರೆ ಸತ್ಕಾರ್ಯಗಳನ್ನ ಮಾಡ್ತಾ ಇದ್ಲು, ದಾನ ಧರ್ಮಗಳನ್ನ ಮಾಡ್ತಾ ಇದ್ಲು. ಇಲ್ಲಿ ಅನೇಕ ಜನರು ನೀವು ಮಾಡ್ತಾ ಇದ್ದೀರಾ, ಆದ್ರೆ ಆ ಒಂದು ದಾನ ಧರ್ಮ ಸತ್ಕಾರ್ಯಗಳು ಜನರನ್ನ ದೇವರ ಒಂದು ರಾಜ್ಯಕ್ಕೆ ಸೇರಿಸಲ್ಪಡ್ತಾ ಇದೆನಾ? ನೀವು ಮುಂದಿನ 10ನೇ ಅಧ್ಯಾಯವನ್ನ ನೋಡ್ಬೇಕಾದ್ರೆ ಕೊರ್ನೆಲನು ಎಂಬುದಾಗಿ ನೋಡ್ತೇವೆ. ಆತನ ಜೀವಿತದಲ್ಲಿ ಆತನು ಎಷ್ಟು ದೇವರಿಗೆ ಭಯಭಕ್ತಿಯಿಂದ ದಾನ ಧರ್ಮಗಳನ್ನ ಮಾಡ್ತಾ ಇದ್ದನು ಅಂತಂದ್ರೆ, ದೇವರೇ ಪ್ರಸನ್ನನಾಗಿ ಆತನ ಬಳಿಗೆ
ಪೇತ್ರನನ್ನ ದರ್ಶನದ ಮೂಲಕವಾಗಿ ಕಳಿಸಿಕೊಡ್ತಾರೆ. ಇಲ್ಲಿ ನೀವು ಕೊನೆಯ ವಚನದಲ್ಲಿ ಆತನು ಯೊಪ್ಪದಲ್ಲಿ ಇದ್ದ ಎಂಬುದಾಗಿ ನೋಡ್ತೀವಲ್ಲ. ಯಾಕೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಒಂದಕ್ಕೊಂದು ಪವಿತ್ರಾತ್ಮನ ಒಂದು ಸಹಾಯದಿಂದ ಬರೆಯಲ್ಪಟ್ಟಿದೆ. ನಾವು ಅದನ್ನ ಓದ್ತಾ ಹೋದಾಗೆ ಅನುಭವಕ್ಕೆ ಬರುತ್ತೆ. ಓ, ಇಲ್ಲಿ ಒಂದು ಬದಲಾವಣೆಯನ್ನು ನೋಡ್ತಾ ಇದ್ದೇವೆ. ಚರ್ಮಕಾರಕರು ಎಂಬುದಾಗಿ ನೋಡೋದಾದ್ರೆ ಅವರು ಹೀನವಾದ ಕಾರ್ಯಗಳನ್ನು ಮಾಡುವಂತವರು, ಯಹೂದಿ ಜನಗಳೊಟ್ಟಿಗೆ ಅವರು ಸೇರುವಂತವರಲ್ಲ. ಆದ್ರೆ ಪೇತ್ರನು ಯಹೂದಿ ಆಗಿದ್ದು ಆ ಚರ್ಮಕಾರಕನ ಮನೆಯಲ್ಲಿ ಇದ್ದಿದ್ದ ಉದ್ದೇಶ ಏನು ಅಂದ್ರೆ ದೇವರು ಆತನಲ್ಲಿ ಕಾರ್ಯವನ್ನ ಮಾಡಿ ಇನ್ನೊಂದು ಮಹಾ ಅದ್ಭುತಕ್ಕಾಗಿ ಸಿದ್ಧಪಡಿಸ್ತಾ ಇದ್ದಾರೆ. ಹಾಗೆ 10ನೇ ಅಧ್ಯಾಯದಲ್ಲಿ ಕೊರ್ನೆಲಿಯನ ಜೀವಿತವನ್ನ ನೋಡ್ಬೇಕಾದ್ರೆ ಆತನು ದೇವರನ್ನ ನಂಬಿರುವಂತವನಲ್ಲ. ಲೋಕದಲ್ಲಿರುವಂತ ಜನ ಮತ್ತು ಆತನು ದೇವರಿಗೆ ಭಯಭಕ್ತಿಯಿಂದ ಜೀವಿಸ್ತಾ ಇದ್ದ. ಆತನು ದಾನ ಧರ್ಮಗಳನ್ನು ಮಾಡ್ತಾ ಇದ್ದ. ಆದ್ರೆ ದೇವರು ಅದನ್ನ ಅಲ್ಲಿಗೆ ಬಿಡ್ಲಿಲ್ಲ. ಆತನು ದೇವರ ವಚನವನ್ನ ಕೇಳಿ ಆತನು ಮತ್ತು ಆತನ ಕುಟುಂಬರು, ಸ್ನೇಹಿತರೆಲ್ಲರೂ ರಕ್ಷಣೆ ಹೊಂದಿ ದೇವರನ್ನ ಘನಪಡಿಸೋದನ್ನ ನಾವು ಕಾಣ್ತೇವೆ. ಅನೇಕ ಜನರು ಈ ಲೋಕದಲ್ಲಿದ್ದಾರೆ, ದಾನ ಧರ್ಮ ಮಾಡುವಂತವರು, ದುಡ್ಡಿರುವಂತವರು, ಒಳ್ಳೆಯ ಮನಸ್ಸಿರುವಂತವರು. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ಹೊಂದಿಕೊಳ್ಳದೆ ಹೋದ್ರೆ ಅವರ ಆತ್ಮ ರಕ್ಷಿಸಲ್ಪಡಲ್ಲ. ಪ್ರಿಯರೇ, ಅಂತ ಜನರಿಗಾಗಿ ನಮ್ಮನ್ನೆಲ್ಲರನ್ನ ದೇವರು ಸಿದ್ಧಪಡಿಸ್ತಾ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡಿ, ಅಂತ ಅನೇಕ ಜನರು ನಶಿಸಿ ಹೋಗ್ತಾ ಇದ್ದಾರೆ. ಅವರಿಗೋಸ್ಕರ ಪವಿತ್ರಾತ್ಮನು ಈ ಬೆಳಗಿನ ಸಮಯದಲ್ಲಿ ಹೇಳುವ ಒಂದು ಮಾತು ಏನು ಅಂದ್ರೆ, ನಮ್ಮ ಜೀವಿತಗಳು ಆತನಿಗೆ ಸಮರ್ಪಿಸಲ್ಪಡಬೇಕು. ನಾವು ಆತನ ಶಿಷ್ಯರಾಗಬೇಕು. ದೊರ್ಕಳ ರೀತಿಯಲ್ಲಿ ನಾವು ಶಿಷ್ಯರಾದ್ರೆ ಯೇಸುವಿನನ್ನ ಹಿಂಬಾಲಿಸ್ತೇವೆ, ಯೇಸುವಿನ ವಚನವನ್ನ ನಾವು ಪಾಲಿಸ್ತೇವೆ, ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅನೇಕರಿಗೆ ನಾವು ಆಶೀರ್ವಾದದಾಯಕವಾಗಿರ್ತೇವೆ. ನಾವು ಮಾಡುವಂತ ಸತ್ಕಾರ್ಯಗಳು ಅದು ಜನರನ್ನ ದೇವರ ಕಡೆಗೆ ಕರೆದುಕೊಂಡು ಬರುವಂತದ್ದಾಗಿರಬೇಕು. ಅದಕ್ಕೆ ಪೇತ್ರನು ಆ ಒಂದು ಐನೇನ ಜೀವಿತವನ್ನ ಸ್ವಸ್ಥತೆ ಪಡಿಸಿದಾಗ ಅನೇಕ ಜನರು ರಕ್ಷಣೆಯನ್ನ ಹೊಂದಿದರು. ದೊರ್ಕಳು ಜೀವಿತವಾಗಿ ಎದ್ದಾಗ ಅಲ್ಲಿ ಕೂಡ ಅನೇಕ ಜನರು ರಕ್ಷಿಸಲ್ಪಟ್ಟರು. ಸೊ ಆ ಸಂಗತಿಗಳು ನಮ್ಮ ಒಂದು ಸತ್ಕ್ರಿಯೆಗಳ ಮೂಲಕವಾಗಿ ಮಾಡ್ಲಿಕ್ಕೆ ದೇವರು ಬಯಸುವಾತನಾಗಿದ್ದಾನೆ. ಸೊ ಈ ಒಂದು ಕ್ರಿಸ್ಮಸ್ ಸೀಸನ್ ಅಲ್ಲಿ ನಾವು ಇದಕ್ಕೆ ಒಪ್ಪಿಸಿಕೊಟ್ಟು ಕೇವಲ ಈ ಕ್ರಿಸ್ಮಸ್ ಸೀಸನ್ಗೆ ಮಾತ್ರ ಸೀಮಿತಗೊಳಿಸದೆ ನಮ್ಮ ಜೀವಿತದಲ್ಲಿ ಪರಿವರ್ತಿತ ಜೀವಿತವನ್ನ ನಾವು ಜೀವಿಸಲೇಬೇಕು. ಆಗ ಮಾತ್ರ ಅದು ದೇವರಿಗೆ ಮೆಚ್ಚುಗೆ ಆಗಿರುವಂಥದ್ದು. ಸೊ ಇದನ್ನ ನಿಮ್ಮ ಗಮನದಲ್ಲಿ ಇಟ್ಕೊಂಡು ದೇವರಿಗೆ ಒಪ್ಪಿಸಿಕೊಟ್ಟು ನೀವು ಮುನ್ನಡೆಯಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.